तुभ्यो नमः। हरिः ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणारुणो नित्यनिर्मुक्तदोषः सरसिजनेनोऽसौ श्रीपतिर्मानदो नः। चक्रं यस्य भुजाग्रमेत्य ललितं विद्युत्प्रभं राजते शङ्खो यस्य विराजते करतले सम्पूर्णचन्द्रप्रभः माला यस्य स चम्पका सतिलका शाशोकनीलोत्पला सोऽस्मान् पातु षडर्धविक्रमगतिस्त्रैलोक्यनाथो हरिः। प्रथमो हनुमान् नाम द्वितीयो भीम एव च पूर्णप्रज्ञतृतीयस्तु भगवत्कार्यसाधकः कामधेनुर्यथा पूर्वं सर्वाभीष्टफलप्रद तथा कलौ वादिराजः श्रीपादोऽभीष्टदः सताम् भवति यदनुभावादेडमो कोऽपि वाग्मी जडमतिरभिजन्तर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मनसे च नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् स्वस्त्यस्तु ಸತಾಂ ತನ್ಮಂಗಲಾನಿ ಭವಂತು. ದೇವತೆಗಳೆಲ್ಲ ಸೇರಿಕೊಂಡು ಹರಿವಂಶದಲ್ಲಿ ಹೇಳಿದ ಹಾಗೆ ಮೇರು ಪರ್ವತದಲ್ಲಿ ತಾವು ಸಭೆಯನ್ನು ಮಾಡ್ತಾ ಇದ್ದಾರೆ. ಕಾರಣ ದೂರು ಕೊಟ್ಟವರೊಬ್ಬರು ಬಂದಿದ್ದಾರೆ. ಯಾರು ಕೇಳಿದ್ರೆ ಅದು ಭೂದೇವಿ. ಹಾಗಾಗಿ ಭೂದೇವಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಹಾಗಾಗಿ ಭಗವಂತ ಸರಿ ಅಂತ ಹೇಳಿ ಚತುರ್ಮುಖನನ್ನು ಕರೆದು ಆಜ್ಞೆಯನ್ನು ಮಾಡಿದ್ದಾನೆ. ಎಲ್ಲ ದೇವತೆಗಳು ನೀವೆಲ್ಲ ಹೋಗಿ ಭೂಮಿಯಲ್ಲಿ ನಾನು ಅವತಾರ ಮಾಡುವುದಕ್ಕೋಸ್ಕರ ಸಿದ್ಧತೆಯನ್ನು ನಡೆಸಬೇಕು. ಹಾಗಾಗಿ ಯಾರ್ಯಾರು ಯಾವ ಯಾವ ಕೆಲಸ ಮಾಡಬೇಕು, ಏನೇನೆಲ್ಲ ಮಾಡಬೇಕು ಅಂತ ತಾವು ಆಜ್ಞೆಯನ್ನು ತಾವು ಮಾಡ್ತಾ ಇದ್ದಾರೆ. ಮಾಡಿ ಆಮೇಲೆ ಚತುರ್ಮುಖ ಬ್ರಹ್ಮ ತಾನು ಹೇಳ್ತಾನೆ, ನಾನು ಇದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಹಿಂದೆ ಮಾಡಿಟ್ಟಿದ್ದೇನೆ. ಏನು ಕೇಳಿದರೆ ಸಮುದ್ರ ರಾಜ ಮತ್ತೆ ಗಂಗೆ ಅವರಿಬ್ಬರೂ ಕೂಡ ನಾನು ಬಂದಾಗ ನನ್ನನ್ನು ಮುಳುಗಿಸ್ಬೇಕು, ನನ್ನನ್ನು ಒದ್ದೆ ಮಾಡಬೇಕು, ನನ್ನನ್ನು ಓಡಿಸ್ಬೇಕು ಅಂತ ಬಂದಾಗ ಅವರಿಗೆ ಶಾಪವನ್ನು ಕೊಟ್ಟಿದ್ದೇನೆ. ನೀನು ರಾಜನಾಗು ಅಂತ, ಶಂತನು ಆಗು, ಶಾಂತನಾಗು ಹೇಳುವಂಥದ್ದೇ ಶಂತನು ಆಗು ಅಂತ ನಾನು ಹೇಳಿದ್ದೇನೆ. ಹಾಗೆ ಗಂಗೆಗೆ ಕೂಡ ನೀನು ಅಲ್ಲಿ ಗಂಗಾದೇವಿಯಾಗಿ 8 ವಸುಗಳಿಗೆ ನೀನು ಜನ್ಮ ಕೊಡುವವಳಾಗು ಅಂತ ನಾನು ಶಾಪ ಇತ್ತಿದ್ದೆ ಅಂತ ಚರಿತ್ರೆಯನ್ನು ಹೇಳ್ತಾ, ವಸವಃ ಪ್ರಚ್ಯುತ ಸ್ವರ್ಗಾತ್ ಪ್ರವಿಷ್ಟಾಶ್ಚ ರಸಾತಲಂ ತೇಷಾಂ ಉತ್ಪಾದನಾರ್ಥಾಯ ತ್ವಮ್ಮಯ ವಿನಿಯೋಜಿತಃ. ಸ್ವರ್ಗದಿಂದ ಭ್ರಷ್ಟರಾದಂತಹ, ಅಂದ್ರೆ ಭ್ರಷ್ಟರಾಗುವುದು ಅಂದ್ರೆ ಜಾರುದು ಅಂತ ಅರ್ಥ. ಹಾಗಾಗಿ ಸ್ವರ್ಗದಿಂದ ಜಾರಿದ, ಸ್ವರ್ಗದಿಂದ ಭ್ರಷ್ಟರಾದಂಥ ವಸುಗಳು ಏನುಂಟು ಅವರು ರಸಾತಲವನ್ನು ಈಗಾಗಲೇ ಪ್ರವೇಶ ಮಾಡಿಯಾಗಿದೆ. ಹಾಗಾಗಿ ಅವರನ್ನು ನೀನು ನಿನ್ನ ಮಕ್ಕಳನ್ನಾಗಿ ಪಡಿಬೇಕು ನೀನು. ಹೀಗೆ ಶಾಪದ ಸಂಯೋಜನೆಯನ್ನು ನಾನು ಮೊದಲೇ ಮಾಡಿದ್ದೇನೆ ಅಂತ ಚತುರ್ಮುಖ ಹೇಳ್ತಾನೆ. ಅಷ್ಟೌ ತಾನ್ ಜಾಹ್ನವಿ ಗರ್ಭಾನ್ ಅಪತ್ಯಾರ್ಥಂ ದದಾಮ್ಯಹಂ ವಿಭಾವಸೋಸ್ತುಲ್ಯ ಗುಣಾನ್ ಸುರಾಣಂ ಪ್ರೀತಿವರ್ಧನಂ. ಆ ಅಷ್ಟ ವಸುಗಳನ್ನು ಗಂಗೆಯಲ್ಲಿ ತಾನು ಮಕ್ಕಳನ್ನಾಗಿ ನೀನು ಪಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಗಂಗೆ 8 ಜನ ವಸುಗಳಿಗೂ ಅವತಾರವನ್ನು ಅಂದ್ರೆ ಜನ್ಮವನ್ನು ಕೊಡ್ತಾಳೆ. ಆ ಮಕ್ಕಳು ಹೇಗಿದ್ದಾರೆ? ವಿಭಾವಸು ಸ್ತುಲ್ಯ ಗುಣಾನ್. ವಿಭಾವಸು ಅಂದ್ರೆ ಸೂರ್ಯ, ಸೂರ್ಯನಿಗೆ ಸದೃಶವಾದಂತಹ ಗುಣವಂತರಾದಂತಹ ದೇವತೆಗಳವರು ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಒಳ್ಳೆ ಶ್ರೇಷ್ಠ ಮಕ್ಕಳನ್ನು ನೀನು ಪಡೀತೀಯಮ್ಮ. ಉತ್ಪಾದ್ಯತ್ವಂ ವಸೂನ್ ಶೀಘ್ರಂ ಕೃತ್ವಾ ಕುರುಕುಲಂ ಮಹತ್ ಪ್ರವೇಷ್ಟಾಸ್ತಿ ಪುನಸ್ತ್ಯಕ್ತ್ವ ತನುಂ ಸಾಗರ ಸಾಗರೀಂ. ಆಮೇಲೆ ನೀನು ಒಳ್ಳೆಯ ಕುರುಕುಲ ವಂಶವನ್ನು ನೀನು ಪಡಿಬೇಕು. ಅಲ್ಲಿ ವಸುಗಳನ್ನು ಮಕ್ಕಳನ್ನಾಗಿ ನೀನು ಪಡಿತೀಯ. ಆಮೇಲೆ ಆ ಶರೀರವನ್ನು ಮುಂದೆ ಆ ಶರೀರವನ್ನು ತ್ಯಾಗ ಮಾಡಿ ಮತ್ತೆ ಸಾಗರದ ಅಭಿಮಾನಿಯಾಗಿ ಸಮುದ್ರ ರಾಜನಾಗಿ ಮತ್ತೆ ನೀನು ಬರ್ತೀ. ನೋಡಿ, ಹಾಗಾದ್ರೆ ಇದು ಹೋಗುವ ಮೊದಲೇ ಮುಂದೆ ಏನೆಲ್ಲ ಆಗತ್ತೆ ಅಂತೆಲ್ಲ ಹೇಳಿಯೇ ಕಳಿಸಿದ್ದಾರೆ. ಏವಮೇ ತನ್ಮಯ ಪೂರ್ವಂ ಹಿತಾರ್ಥಂ ವತ್ಸುರೋತ್ತಮಾಃ ಭವಿಷ್ಯಂ ಪಶ್ಯತಾ ಭಾರಂ ಪೃಥಿವ್ಯಾಂ ಪಾರ್ಥಿವಾತ್ಮಕಂ. ಈ ರೀತಿಯಾಗಿ ದೇವತೆಗಳೆಲ್ಲ ಈ ಜಗತ್ತಿನ ಒಂದು ಅನುಗ್ರಹಕ್ಕೋಸ್ಕರ, ಜಗತ್ತಿನ ಒಂದು ವ್ಯವಸ್ಥೆಗೋಸ್ಕರ ಹೀಗೆಲ್ಲ ಶಾಪ ಕೊಡ್ತಾರೆ ಹೊರತು ಸುಮ್ಮನೆ ಮೋಹಕ್ಕೋಸ್ಕರ ಅಲ್ಲ. ಹಾಗಾಗಿ ಭೂಭಾರದ ಉದ್ದೇಶದಿಂದಾಗಿ ಭವಿಷ್ಯವನ್ನು ಇಟ್ಟುಕೊಂಡೇ ಈ ರೀತಿಯಾದಂತಹ
ನೀನು ಭೂಮಿಯಲ್ಲಿ ರಾಜನಾಗಿ ಹುಟ್ಟು, ನೀನು ಗಂಗಾದೇವಿಯಾಗಿ ಹುಟ್ಟು ಎನ್ನುವಂಥದ್ದೆಲ್ಲ ಶಾಪ ಕೊಟ್ಟದ್ದು. ತದೇಶ ಶಾಂತನೋರ್ವಂಶ ಪೃಥಿವ್ಯಾಂ ರೋಪಿತೋಮಯ ವಸವೋಪ್ಯತ್ರ ಗಂಗಾಯಾಮ್ ಉತ್ಪನ್ನಾಸ್ತ್ರಿದೌಕಶಃ. ಹಾಗಾಗಿ ಶಂತನುವಿಗೆ ನೀನು ಭೂಮಿಯಲ್ಲಿ ನೀನು ಹುಟ್ಟು ಅಂತ ಹೇಳಿ ನಾನಲ್ಲಿ ಬೆಳೆಸ್ತಾ ಇದ್ದೇನೆ. ದೇವತೆಗಳೆಲ್ಲ ಅಷ್ಟವಸುಗಳ ಮೂಲಕ ಗಂಗೆಯಲ್ಲಿ ಉತ್ಪತ್ತಿಯನ್ನು ಪಡೆದು ಅವರು ಕೂಡ ಈ ಕೆಲಸಕ್ಕೆ ಭಾಗ್ಯಗಳಾಗ್ತಾ ಇದ್ದಾರೆ. ಅದ್ಯಾಪಿ ಭುವಿ ಗಾಂಗೇಯ ತತ್ರೈವ ವಸುರಷ್ಟಯ ಸಪ್ತೈವ ಬಸವಃ ಪ್ರಾಪ್ತ ಸ ಏಕಃ ಪರಿಲಂಬತೆ. ಇವತ್ತಿಗೂ ಕೂಡ ಆ ಅಷ್ಟಬಸುಗಳು ಏನ್ ಮಾಡ್ತಾರೆ, ಗಂಗಾಪುತ್ರ ಭೀಷ್ಮರಾಗಿ ಪ್ರಖ್ಯಾತರಾಗಿದ್ದಾರೆ. ಹಾಗಾದ್ರೆ 8 ಜನ ಅಲ್ಲ, 7 ಜನರು ಕೂಡ ತಮ್ಮ ಆಯುಷ್ಯವನ್ನು ಕಳೆದ ಬಳಿಕ ತಮ್ಮ ಸನ್ನಿಧಾನವನ್ನು ತಮ್ಮ ಆಯುಷ್ಯವನ್ನು ಯಾರಿಗೆ ಕೊಡ್ತಾರೆ? ಎಲ್ರು ಕೂಡ ಒಬ್ಬನಿಗೆ ಆದಂತ ಭೀಷ್ಮನಿಗೆ ಕೊಡ್ತಾರೆ. ಹಾಗಾಗಿ ಎಲ್ರಿಗೂ ಆಶ್ರಯದಾತ ಭೀಷ್ಮನಾಗುತ್ತಾನೆ. ದ್ವಿತೀಯಾಂ ಸಸೃಷ್ಟಾಯಾಂ ದ್ವಿತೀಯಂ ಶಾಂತನೋಸ್ತನಂ ವಿಚಿತ್ರ ವೀರ್ಯೋ ದ್ಯುತಿಮಾನ್ ಆಸೀದ್ ರಾಜ ಪ್ರತಾಪವಾನ್. ಇನ್ನು ಶಂತನುವಿಗೆ ಒಂದು ಮಡದಿ ಗಂಗೆ ಇದ್ರೆ ಇನ್ನೊಬ್ಳು ಮಡದಿ ಇದ್ದಾಳೆ, ಅವಳೇ ಸತ್ಯವತಿ. ಹಾಗಾಗಿ ಸತ್ಯವತಿಯಲ್ಲಿ 2ನೆಯ ಮಗನಾಗಿ ವಿಚಿತ್ರ ವೀರ್ಯ ಅಂತ ಪ್ರತಾಪವಂತನಾದಂತ ಒಬ್ಬ ರಾಜ ಹುಟ್ಟಿಕೊಳ್ಳುತ್ತಾನೆ ಅಂತ ಹೇಳ್ತಾನೆ. ಮೊದಲಿನವನದ್ದು ಹೇಳಿಲ್ಲ. ಮೊದಲಿನ ಚಿತ್ರವೀರ್ಯ, ಇನ್ನೊಬ್ಬ ವಿಚಿತ್ರ ವೀರ್ಯ ಅಂತ. ಹಾಗಾಗಿ ವೈಚಿತ್ರ ವೀರ್ಯವು ದ್ವಾವೇವ ಪಾರ್ಥಿವವು ಭುವಿ ಸಾಂಪ್ರತಂ ಧೃತರಾಷ್ಟ್ರಶ್ಚ ಪಾಂಡುಶ್ಚ ವಿಖ್ಯಾತವು ಪುರುಷರ್ಷಭವು. ಅವನ ಮಕ್ಕಳಾಗಿ ಅಂದ್ರೆ ವಿಚಿತ್ರ ವೀರ್ಯನ ಮಕ್ಕಳಾಗಿ 2 ಹುಟ್ಟಿಕೊಳ್ಳುತ್ತಾರೆ ರಾಜರು. ಅವರು ಯಾರು? ಒಬ್ಬ ಧೃತರಾಷ್ಟ್ರ, ಇನ್ನೊಬ್ಬ ಪಾಂಡು ಅಂತ ಅವರು ಪ್ರಖ್ಯಾತರಾಗ್ತಾರೆ. ಇದಿಷ್ಟು ಕೂಡ ಭಗವಂತ ಅವತಾರ ಆಗುವ ಮೊದಲೇ ನಡೆದಂತಹ ಘಟನೆಗಳು. ಹಾಗಾಗಿ ನಾವೆಲ್ಲ ಸುಮ್ಮನೆ ತಲೆ ಕೆಡಿಸಿಕೊಳ್ಳೋದು, ಅಯ್ಯೋ ಮಕ್ಕಳಾಗ್ಲಿಲ್ಲ, ಅಯ್ಯೋ ಮದುವೆ ಆಗ್ಲಿಲ್ಲ, ಅಯ್ಯೋ ಅದಾಗ್ಲಿಲ್ಲ ಅಂತ ಮೊದಲೇ ಅದೆಲ್ಲ ಭಗವಂತ ನಿಶ್ಚಯ ಮಾಡಿಯೇ ಕಳಿಸಿರ್ತಾರೆ. ತತ್ರ ಪಾಂಡೋ ಶ್ರಿಯಾ ಜುಷ್ಟೇ ದ್ವೇ ಭಾರ್ಯೆ ಯೌವನ ಸ್ಥಿತೆ ಉಭೇ ಕುಂತಿ ಚ ಮಾದ್ರಿ ಚ ದೇವಯೋಪಮೇತು ಯಾ. ಆಮೇಲೆ ಹೇಳ್ತಾರೆ, ಪಾಂಡುವಿಗೆ ಕಾಂತಿ ಸಂಪನ್ನರಾದಂತ 2 ಮಕ್ಕಳು ಹೆಂಡಂದಿಯರು ಇರ್ತಾರೆ. ಅವರು ಯೌವನ ಭರಿತರಾಗಿದ್ರು, ದೇವತಾ ಸ್ತ್ರೀ ಅಂತೆ ಬೆಳಗುವವರು. ಅವರ ಹೆಸರೇ ಕುಂತಿ ಮತ್ತೆ ಮಾದ್ರಿ ಅಂತ. ಧೃತರಾಷ್ಟ್ರಸ್ಯ ಜರಾಜ್ಞಸ್ತು ಭಾರ್ಯೈಕ ತುಲ್ಯಚಾರಿಣಿ ಗಾಂಧಾರಿ ಭೂವಿ ವಿಖ್ಯಾತ ಭರ್ತುರ್ ನಿತ್ಯ ವ್ರತೆ ಸ್ಥಿತ. ಇನ್ನು ಧೃತರಾಷ್ಟ್ರನಿಗಾದರೂ ಕೂಡ ಗಂಡನ ಸಮಾನ ಧರ್ಮವನ್ನು ಅನುಷ್ಠಾನ ಮಾಡುವಂತಹ ಒಬ್ಬ ಹೆಂಡತಿ ಇದ್ಲು. ಯಾರು? ಅವಳೇ ಗಾಂಧಾರಿ ಅಂತ. ಹಾಗಾಗಿ ಗಂಡನ ನಿತ್ಯ ಸೇವೆಯಲ್ಲಿ ಆಸಕ್ತಳಾದ ಗಾಂಧಾರಿ ಭುವಿ ವಿಖ್ಯಾತ. ಅವಳ ಹೆಸರು ಗಾಂಧಾರಿ ಅಂತ ಅದು ಪ್ರಸಿದ್ಧ ಆಗತ್ತೆ. ಅತ್ರ ವಂಶ ವಿಜೃಂಭ್ಯಂತಾಂ ವಿಪಕ್ಷಾ ಪಕ್ಷ ಏವ ಚ ಪುತ್ರಾಣಂ ಹಿತಯೋ ರಾಜ್ಞೋರ್ ಭವಿತಾ ವಿಗ್ರಹೋ ಮಹಾನ್. ಇಲ್ಲಿಂದ ಅವನ ವಂಶದಲ್ಲಿ ಪಕ್ಷ ವಿಪಕ್ಷ 2 ವಿಭಾಗ ಆಗತ್ತೆ. ಯಾರದು? ಧೃತರಾಷ್ಟ್ರನದ್ದು. ಅಲ್ಲಿ ಮಕ್ಕಳಿಗೆ ದೊಡ್ಡ ಯುದ್ಧ ಆಗತ್ತೆ. ತೇಷಾಂ ವಿಮರ್ದೋ ದಾಯಾದ್ಯೈಃ ನೃಪಾಣಾಂ ಭವಿತಾಕ್ಷಯ ಯುಗಾಂತ ಪ್ರತಿಮಂ ಚೈವ ಭವಿಷ್ಯತಿ ಮಹದ್ಭಯಂ. ಯಾವುದಕ್ಕೆ ಗಲಾಟೆ ಅಂತ ಕೇಳಿದ್ರೆ ಹೇಳ್ತಾರೆ, ಆಸ್ತಿಗೋಸ್ಕರ, ಕೇವಲ ಜಾಗಕ್ಕೋಸ್ಕರ ಜಗಳ ಎನ್ನುವಂಥದ್ದು ಯುದ್ಧವಾಗಿ ಏರ್ಪಡುತ್ತೆ. ಹಾಗಾಗಿ ಅಲ್ಲಿ ರಾಜರ ವಂಶವೇ ನಾಶ ಆಗತ್ತೆ. ಎಷ್ಟು ಕೇಳಿದ್ರೆ ಪ್ರಳಯವೇ ಉಂಟಾಗುವಂತ ಭಯಂಕರವಾದ ಒಂದು ಸಂಗ್ರಾಮ, ಯುದ್ಧ ಆ ಕಾಲದಲ್ಲಿ ನಡಿಲಿಕ್ಕುಂಟು. ಸಬಲೇಶು ನರೇಂದ್ರೇಶು ಶಾಂತಯ ಸ್ಥಿತರೇತರಂ ವಿವಿಕ್ತ ದುರವರಾಷ್ಟ್ರಾಭೌ ರಾಷ್ಟ್ರೌಘ ಕ್ಷಿತಿ ಶೈಥಿಲ್ಯ ಮೇಷ್ಯತಿ. ಹೀಗೆ ಪರಸ್ಪರ ಪ್ರಬಲರಾದಂತಹ ರಾಜರು ತಾವು ಗೆಲ್ಲಬೇಕು ಅಂತ ಹೇಳಿಕೊಂಡು ರಾಷ್ಟ್ರ ಭೂಮಿ ಎಲ್ಲವನ್ನು ಪಣ ಇಟ್ಟುಕೊಂಡು ತಾವು ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿದ್ರೆ ಪರಿಣಾಮ ಏನಾಗತ್ತೆ? ಅರ್ಥಾತ್ ಶೈಥಿಲ್ಯ ಮೇಷ್ಯತಿ. ಆಗ ಅವರದ್ದು ನಾಶ ಆಗತ್ತೆ. ನೀನೇನು ಈಗ ಬಂದು ಹೇಳ್ತಾ ಇದ್ದೀಯಲ್ಲ, ಭೂಮಿಯಲ್ಲಿ ಅಸುರರು ಜಾಸ್ತಿ ಆಗಿದ್ದಾರೆ, ಕ್ಷತ್ರಿಯರು ಜಾಸ್ತಿ ಆಗಿದ್ದಾರೆ, ಅವರದ್ದೇ ಕಾರ್ಬಾರು ಉಂಟು ಅಂತ ಅವರನ್ನು ಮರ್ದನ ಮಾಡಬೇಕು ಅಂತ ಹೇಳ್ತಾ ಇದ್ದೀಯಲ್ವಾ, ಅದು ಆ ಕಾಲದಲ್ಲಿ ಆಗತ್ತೆ. ಹಾಗಾದ್ರೆ ನೋಡಿ, ಇವಳು ಡೈರೆಕ್ಟ್ ಭಗವಂತನ ಹತ್ರವೇ ಹೋಗಿ ಅಪ್ಲಿಕೇಶನ್ ಹಾಕಿದ್ರು ಕೂಡ ಟೈಮ್ ಹಿಡಿದೆ. ಈಗಿನ ಕಾಲದಲ್ಲಿ ಇಲ್ಲ, ನೀವು ಡೈರೆಕ್ಟ್ ಹೋಗಿ ಕೊಡಿ, ಕೂಡಲೇ ಕೆಲಸ ಆಗ್ತದೆ ಅಂತ ಹೇಳ್ತಾರೆ. ಆಗುದೆಂತದ್ದು, ಆಗುವ ಕಾಲಕ್ಕೆ ಆಗೋದು. ನಮ್ಗೆ ಕೆಲವೆಲ್ಲ ಭ್ರಾಂತಿ. ಹಾಗಾಗಿ ಅವಳು ಅಪ್ಲಿಕೇಶನ್ ಕೊಟ್ಟಿದ್ದಾಳೆ, ತಾನು ಬರೆದು ಕೊಟ್ಟಿದ್ದಾಳೆ, ತಾನು ಹೇಳಿದ್ದಾಳೆ, ಆದ್ರೂ ಕೂಡ ಅದಕ್ಕೆ ಸಮಯ ಹಿಡಿದಿದೆ. ಹಾಗಾಗಿ ನಾವು ಕೂಡ ಅಷ್ಟೇ, ಭಗವಂತನ ಹತ್ರ ಯಾವುದಾದ್ರೂ ಬೇಡಿಕೆಯನ್ನು ಇಟ್ಟಾಗ ನೀನದು ಮಾಡ್ಲಿಲ್ಲ, ಇದು ಮಾಡ್ಲಿಲ್ಲ ಅಂತ ಹೇಳೋದಲ್ಲ. ಕಾಲಕ್ಕೆ ಸರಿಯಾಗಿ ಭಗವಂತ ಅದನ್ನು ನಿಶ್ಚಯ ಮಾಡಿಕೊಂಡು ಕೊಡ್ತಾನೆ ಅಂತ ಅರ್ಥ. ದ್ವಾಪರಸ್ಯ ಯುಗಾಂತೇಶು ಮಯಾ ದೃಷ್ಟ ಪುರಾತನಂ ಕ್ಷಯಂ ಯಾಸ್ಯಂತಿ ಶಸ್ತ್ರೇಣ ಪಾರ್ಥಿವ ಸಹ ವಾಹನೈಹಿ.
ಹಾಗಾಗಿ ದ್ವಾಪರ ಯುಗದ ಕೊನೆಯಲ್ಲಿ ಹೀಗೆ ಆಗತ್ತೆ ಅಂತೇಳಿ ನಾನು ಮೊದಲೇ ಕಂಡುಕೊಂಡಿದ್ದೇನೆ. ಹಾಗಾಗಿ ಅವರೆಲ್ಲ ತ್ರಿಕಾಲಜ್ಞರು, ಕಂಡುಕೊಂಡಿದ್ದೇನೆ. ಹಾಗಾಗಿ ವಾಹನ ಸಹಿತರಾದಂತಹ ರಾಜರುಗಳೆಲ್ಲ ನಾಶವನ್ನು ಹೊಂದಲಿಕ್ಕಿದ್ದಾರೆ. ತತ್ರಾವಶಿಷ್ಟಾನ್ ಮನುಜಾನ್ ಸುಪ್ತಾನ್ ನಿಶಿ ವಿಚೇಸತಃ ಧಕ್ಷತೆ ಶಂಕರಸ್ಯಾಂಶಃ ಪಾವಕೇನಾಸ್ತ್ರ ತೇಜಸ. ಹಾಗಾದ್ರೆ ಆ ಯುದ್ಧದಲ್ಲಿ ಅಳಿದು ಉಳಿದವರಂತಹ ಅಂತ ಯಾವಾದರೂ ಮನುಷ್ಯರೆಲ್ಲರೂ ಇದ್ರು ಅಂತಾದ್ರೆ ರಾತ್ರಿ ಪ್ರಜ್ಞಾಹೀನರಾಗಿ ಅವರು ಮಲಗಿರ್ತಾರೆ. ಆಗ ಶಂಕರನ ಅಂಶಭೂತನಾದ ಒಬ್ಬ ವ್ಯಕ್ತಿ ಬಂದು, ಯಾರವರು? ಅಶ್ವತ್ಥಾಮ. ಅವನು ಏನು ಮಾಡ್ತಾರೆ? ಅಗಸ್ತ್ಯರ ಪ್ರಭಾವದಿಂದಾಗಿ ಅವರನ್ನೆಲ್ಲ ಭಸ್ಮಗೊಳಿಸ್ತಾನೆ. ಅಂದ್ರೆ ಉಪಪಾಂಡವರನ್ನು ತಾನು ಏನು ರಾತ್ರಿ ಕಾಲದಲ್ಲಿ ಡೇರಿಗೆ ಬೆಂಕಿ ಇಟ್ಟು ತಾನೇನು ಕೊಲ್ತಾನೆಲ್ಲ ಅಶ್ವತ್ಥಾಮ, ಇದು ಕೂಡ ಪೂರ್ವ ನಿಶ್ಚಯ. ಯಾರ ಸಂಕಲ್ಪ ಇದು? ಭಗವತ್ ಸಂಕಲ್ಪ. ಹಾಗಾಗಿ ಅಶ್ವತ್ಥಾಮ ಏನು ಮಾಡ್ತಾನೆ? ತಾನು ಆಶ್ರಮಕ್ಕೆ ಹೋಗಿ ಆ ಡೇರೆಗೆ ಬೆಂಕಿ ಕೊಡಬೇಕಾದ್ರೆ ಮನ್ಯು ಸೂಕ್ತವನ್ನೆಲ್ಲ ಹೇಳಿಕೊಂಡು, ಇದು ನರಸಿಂಹದೇವರಿಗೆ ಕೊಡುವ ಆಹುತಿ ಅಂತ ಹೇಳಿಕೊಂಡು ತಾನು ಬೆಂಕಿ ಕೊಡ್ತಾನೆ. ಹಾಗಾಗಿ ಅದು ಯಾಗಕ್ಕೆ ಸಮಾನಾದ ಫಲವನಿಗೆ ಬಂತೆ ಹೊರತದು ಇದಾಗ್ಲಿಲ್ಲ, ದೋಷಕ್ಕೆ ಕಾರಣ ಆಗ್ಲಿಲ್ಲ. ಹಾಗಾಗಿ ಭಗವಂತನ ಸಂಕಲ್ಪಕ್ಕೆ ಸರಿಯಾಗಿ ನಾವು ಕೆಲಸ ಮಾಡ್ತಾ ಇರ್ತೇವೆ. ಹಾಗಾಗಿ ನಮ್ಮಿಂದಲೂ ಕೆಲವು ಸಲ ತಪ್ಪಾಗಿ ಬಿಡ್ತದೆ, ಕೆಲವು ಸಲ ಒಳ್ಳೇದಾಗತ್ತೆ. ಎಲ್ಲವೂ ಭಗವಂತನ ಸಂಕಲ್ಪ. ಹೀಗಾದದ್ರಿಂದ ಮುಂದೇನೋ ಒಳ್ಳೇದಾಗ್ಲಿಕ್ಕುಂಟು, ಅಥವಾ ಹೀಗೆ ಆಗಬೇಕು ಅಂತ ಭಗವಂತನ ಸಂಕಲ್ಪ. ನೋಡಿ, ಮಹಾಭಾರತವನ್ನು ಕೃಷ್ಣ ತಪ್ಪಿಸಬಹುದಿತ್ತಲ್ಲ, ತಾನು ಸಂಧಾನ ಮಾಡ್ಲಿಕ್ಕೆ ಹೋಗುವಾಗ ಹೇಳಿಕೊಟ್ರು, ಆದ್ರೂ ತಪ್ಪಿಸ್ಲಿಲ್ಲ. ಅಲ್ಲ, ತಪ್ಪಿಸ್ಲಿಲ್ಲ ಹೇಳಿದ್ರೆ ಅದು ಹೀಗೆ ಆಗಬೇಕು ಅಂತಲೇ ಮಾಡಿಕೊಂಡೇ ಬಂದವ. ತಾನು ಬಂದದ್ದೇ ಭೂಭಾರ ಹರಣಾಯ ಅಂತ. ಮತ್ತೆ ನೀವು ಹೋಗಿ ಕೊಲ್ಬೇಡ ಮಾರೆ, ಕೊಲ್ಬೇಡ ಹೇಳಿದ್ರೆ ಆಗತ್ತ? ನಾವು ಮರ್ತ್ಯರು ಅಂದ್ರೆ ಏನು? ಮರಣಶೀಲರು ಅಂತ ಅರ್ಥ. ಸಾಯ್ಲಿಕ್ಕೆ ಹುಟ್ಟಿದವರು ನಾವು, ಮತ್ತೆ ಸಾವು ಬರಬಾರ್ದು ಹೇಳಿದ್ರೆ ಆಗತ್ತ? ಹಾಗಾದ್ರೆ ಏನ್ ಕೇಳ್ಬೇಕು ಭಗವಂತನ ಹತ್ರ? ಇನ್ನೊಂದ್ಸಲ ಹುಟ್ಟದಾಗೆ ನಮ್ಮನ್ನು ಮಾಡು ಹೇಳಬೇಕು ಹೊರತು ಇನ್ನೊಂದ್ಸಲ ಸಾಯದಾಗೆ ಅಂತಲ್ಲ ಹೇಳುದಲ್ಲ. ನೀವು ಯಾರಾದ್ರೂ ನಾವು ಸಾಯ್ಬಾರ್ದು ಅಂತ ಕೇಳ್ತೀರಿ ಹೇಳಿದರೆ ನೀವು ರಕ್ಕಸರು, ಅಸುರರು. ನೀವು ಹುಟ್ಟಬಾರ್ದು ಅಂತ ಕೇಳ್ತೀರಿ ಹೇಳಿದ್ರೆ ನೀವು ದೇವತೆಗಳು. ಹಿಸ್ಟ್ರಿಯಲ್ಲಿ ನೋಡಿ, ಇತಿಹಾಸದಲ್ಲಿ ರಾವಣ, ಕುಂಭಕರ್ಣ, ಹಿರಣ್ಯಾಕ್ಯ, ಹಿರಣ್ಯಕಶಿಪು ಎಲ್ಲ ಏನ್ ಹೇಳಿದ್ರು? ಸಾಯ್ಬಾರ್ದು ಅಂತ. ಒಬ್ಬಂತೂ ಅಲ್ಲಿ ಸಾಯ್ಬಾರ್ದು, ಇಲ್ಲಿ ಸಾಯ್ಬಾರ್ದು, ಮೇಲೆ ಸಾಯ್ಬಾರ್ದು, ಕೆಳಗೆ ಸಾಯ್ಬಾರ್ದು, ಎಲ್ಲಾ ಅಂಶವನ್ನು ಕೇಳಿದ. ಆದ್ರೂ ಭಗವಂತ ಏನು ಮಾಡಿದ್ದ? ಯಾವುದರನ್ನು ಬಿಡ್ಲಿಲ್ಲ. ಅದೇ ನಾವು ಏನು ಕೇಳ್ಬೇಕಾಗಾದ್ರೆ, ನಮ್ಮನ್ನು ಮತ್ತೆ ಹುಟ್ಟಿಸಬೇಡ ಅಂತ ಕೇಳಬೇಕು. ಹಾಗಾಗಿ ಇವರು ಹೇಳ್ತಾರೆ, ಶಂಕರನ ಅಂಶದಿಂದ ಬಂದಂತ ಅಶ್ವತ್ಥಾಮ ಉಪಪಾಂಡವರನ್ನು ತನ್ನ ಡೇರೆಯಲ್ಲಿ ಬೆಂಕಿ ಕೊಟ್ಟು ತಾನು ಅವರನ್ನು ನಾಶ ಮಾಡ್ತಾನೆ. ನಮಗೆ ಅನಿಸತ್ತೆ ಇದು ಮಹಾಘೋರ, ಇದು ಅನ್ಯಾಯ ಅಂತ ಅನಿಸತ್ತೆ. ಆದ್ರೆ ಅದು ಅನ್ಯಾಯ ಅಲ್ಲ, ನ್ಯಾಯ. ಯಾಕೆ? ಅವರ ಕರ್ಮಕ್ಕೆ ಅವರವರ ಫಲವನ್ನು ಕೊಡೋದಕ್ಕೋಸ್ಕರ ಭಗವಂತ ಕಳಿಸಿ ಕೊಟ್ಟಿದ್ದಾನೆ. ಅಂತಕ ಪ್ರತಿಮೆ ತಸ್ಮಿನ್ ನಿವೃತ್ತೆ ಕ್ರೂರಕರ್ಮಣಿ ಸಮಾಪ್ತಮಿದಮಾಖ್ಯಾಸೆ ತೃತೀಯಂ ದ್ವಾಪರಂ ಯುಗಂ. ಇನ್ನು ದ್ವಾಪರ ಯುಗದ ಅಂತ್ಯದಲ್ಲಿ ಮೃತ್ಯು ದೇವತೆಯಂತೆ ಕ್ರೂರ ಕೆಲಸವನ್ನು ಮಾಡಿ ಮುಗಿಸ್ತಾನೆ ಭಗವಂತ. ಹಾಗಾಗಿ ದ್ವಾಪರ ಹೀಗೆ ಮುಗಿಯುತ್ತೆ ಅಂತ ನಾನು ಈಗ್ಲೇ ಹೇಳ್ತಾ ಇದ್ದೇನೆ ಅಂತ ಚತುರ್ಮುಖ ಬ್ರಹ್ಮ ಹೇಳ್ತಾ ಇದ್ದಾನೆ. ಮಹೇಶ್ವರ ಸ್ಯಾಂತೆ ಅಪಸೃತೆ ತಥೋ ಮಾಹೇಶ್ವರಂ ಯುಗಂ ಶಿಷ್ಯ ಮುತ್ಪತ್ಸ್ಯತೆ ಪಶ್ಚಾತ್ ಯುಗಂ ದಾರುಣ ಮಾನುಷಂ. ರುದ್ರದೇವರ ಸಂಬಂಧಿಯಾದಂತಹ ಆ ಅಶ್ವತ್ಥಾಮನ ಅಂಶ ಉಂಟಲ್ಲ, ಅದು ಕಣ್ಮರೆ ಆಗುತ್ತಾ ಇರುವಾಗ ಮಹೇಶ್ವರ ಯುಗ ಅದು ಮುಂದುವರಿಯತ್ತೆ ಅಂತ ಕೊಡ್ತಾರೆ. ದಾರುಣವಾದಂತಹ ಮನುಷ್ಯರ ಯುಗ, ಅದು ಕಲಿಯುಗ ಉಂಟಲ್ಲ, ಅದು ಆರಂಭ ಆಗತ್ತೆ. ಅಧರ್ಮ. ಹಾಗಾಗಿ ಅಶ್ವತ್ಥಾಮ ತಾನು ಹೋಗುವಂಥದ್ದು ಅಥವಾ ದುರ್ಯೋಧನ ತೊಡೆ ಮುರಿದು ಬೀಳುವಂಥದ್ದು, ಇದೆಲ್ಲವೂ ಕೂಡ ಕಲಿಯುಗದ ಆರಂಭದ ದಿನಗಳು ಅಂತ ಕರೆಯುವಂಥದ್ದು. ಅಧರ್ಮ ಪ್ರಾಯ ಪುರುಷಂ ಸ್ವಲ್ಪ ಧರ್ಮ ಪ್ರತಿಗ್ರಹಂ ಉತ್ಪನ್ನ ಸತ್ಯ ಸಂಯೋಗಂ ವರ್ಧಿತಾನ್ ರಥ ಸಂಚಯಂ. ಆಮೇಲೆ ಹೇಳ್ತಾರೆ, ಮನುಷ್ಯರೆಲ್ಲರೂ ಕೂಡ ಅಧರ್ಮ ಮಾಡ್ತಾ ಇರ್ತಾರೆ, ಆದ್ರೆ ಸ್ವಲ್ಪ ಧರ್ಮವನ್ನು ಮಾಡ್ತಾರೆ. ಪೂರ್ತಿ ಅಧರ್ಮ ಮಾಡ್ತಾರೆ ಅಂತಲ್ಲ, ಕಾಲಧರ್ಮಕ್ಕೆ ಕಲಿಕಾಲವೇ ಹಾಗಲ್ಲ, ಒಂದು ಪಾದದಲ್ಲಿ ಧರ್ಮ ಇರುತ್ತೆ. ಹಾಗಾಗಿ ಸ್ವಲ್ಪ ಧರ್ಮ ಮಾಡ್ತಾರೆ, ಆದ್ರೆ ಸತ್ಯದ ಅಂಶ ಉಂಟಲ್ಲ, ಅದು ಬಹಳಷ್ಟು ಲೋಪ ಆಗಿದೆ. ಮತ್ತೆ ಯಾವುದು ಹೊರಗೆ ಬರ್ತದೆ ಹೆಚ್ಚು ಹೇಳಿದ್ರೆ ಸುಳ್ಳಿನ ಮಾತೇ ಜಾಸ್ತಿ ಬರುತ್ತೆ. ನಾವು ಅದೇ ಹೇಳುದಲ್ಲ, ಅವ್ರು ಬಾಯಿ ಬಿಟ್ರೆ ಸಾಕು ಮಾರ್ರೆ, ಸುಳ್ಳೇ ಬೇಡೋದು ಅಂತ, ಅಂತವರೇ ಜಾಸ್ತಿ ಇರೋದು ಅಂತ. ಹಾಗಾಗಿ ಸುಳ್ಳೇ ನಮ್ಮ ದೇವರು ಅಂತ ದಾಸರು ಹೇಳಿದ್ರು. ಮಹೇಶ್ವರಂ ಕುಮಾರಂಚ ದ್ವೌ ಚ ದೇವೌ ಸಮಾಶ್ರಿತಾ ಭವಿಷ್ಯಂತಿ ತರಾ ಸರ್ವೇ ಲೋಕೇನ ಹಿತ ಚಿರಾಯುಷಃ. ಆದ್ದರಿಂದ ಏನಾಗತ್ತೆ ಈ ಕಲಿಕಾಲದಲ್ಲಿ ಅಂತ ಮತ್ತೆ ಹೇಳ್ತಾರೆ,
ಮಹೇಶ್ವರಂ ಕುಮಾರಂಚ, ಎರಡು ದೇವತೆಗಳನ್ನು ಅಧಿಕವಾಗಿ ಉಪಾಸನೆ ಮಾಡ್ತಾರೆ. ಒಂದು ಶಿವನನ್ನು, ಇನ್ನೊಂದನ್ನು ಸ್ಕಂದನನ್ನು, ಕುಮಾರನನ್ನು, ಶಿವನ ಮಗನನ್ನು. ಇವನನ್ನು ಎಲ್ರೂ ಕೂಡ ಪೂಜೆ ಮಾಡ್ತಾರೆ. ಅದು ಕೂಡ ಹೇಗೆ, ಇವನೇ ದೊಡ್ಡವ ಇವನೇ ದೊಡ್ಡವ ಅಂತ ಹರಿ ಸರ್ವೋತ್ತಮ ಎನ್ನುವಂತ ಜ್ಞಾನ ಇರೋದಿಲ್ಲ. ಹಾಗಾಗಿ ಏನಾಯ್ತು, ನೀವು ಹೇಳಿದಾಗೆ ವಿಷ್ಣುವನ್ನೇ ಸರ್ವೋತ್ತಮ ಅಂತ ಯಾಕೆ ಒತ್ತಬೇಕು? ನಾವು ಒಪ್ಪೋದಿಲ್ಲಪ್ಪ. ನಾವು ಮಹೇಶ್ವರ ಸ್ಕಂದ ಇವನನ್ನೇ ಪೂಜೆ ಮಾಡ್ತೇವೆ, ಅವನೇ ದೊಡ್ಡವ ಅಂತ ಹೇಳ್ತೇವೆ. ಏನಾಗತ್ತೆ ಅಂತ ಕೇಳಿದ್ರೆ, ಭವಿಷ್ಯಂತೆ ನರಾ ಸರ್ವೇ ಲೋಕೆ ನಹಿ ಚಿರಾಯುಷ. ನೀವು ಬೇಗ ಸಾಯ್ತೀರಿ ಅಂತ ಹೇಳಿದ್ರೆ ಚಿರಾಯುಷ ಇರೋದಿಲ್ಲ, ಆಯುಷ್ಯ ವೃದ್ಧಿ ಆಗೋದಿಲ್ಲ. ನೋಡಿ, ಆ ಕಾಲದಲ್ಲಿ ಎಷ್ಟು 10,000 15,000 ವರ್ಷ ಇದ್ರು, ತಪಸ್ಸು ಮಾಡಿದ್ರು. ಅದೆಲ್ಲ ಮಾಡ್ಬೇಕಾದ್ರೆ ಎಷ್ಟು ಉಳಿಬೇಕಾಯ್ತಲ್ಲ. ಈಗ 1000 ಬಿಡಿ, 100 ವರ್ಷ ಬದುಕೋದೇ ದೊಡ್ಡ ಸಂಗತಿಯಾಗಿ ಬಿಟ್ಟಿದೆ. ಯಾಕಾಗಾದ್ರೆ ಈಗ ಬೇಗ ನಾವು ಸಾಯ್ತೇವೆ? ಅದಕ್ಕೋಸ್ಕರದೇ ದೀರ್ಘ ಸಂಧ್ಯಾ ವಂದನೆ, ದೀರ್ಘ ಭಗವಂತನ ಚಿಂತನೆ ಮಾಡಿದ್ರೆ ದೀರ್ಘ ಕಾಲ ಬದುಕುತ್ತೇವೆ. ಇವರು ಏನು ಮಾಡ್ತಾ ಇದ್ರು, ಸುಳ್ಳು ಸುಳ್ಳು ಹೇಳಿಕೊಂಡು ತಾವು ಮಾಡಬಾರದನ್ನೆಲ್ಲ ಮಾಡಿದ್ರಿಂದಲೇ ಏನಾಗತ್ತೆ, ಅವರಿಗೆ ಆಯುಷ್ಯ ಎನ್ನುವಂಥದ್ದು ಕಡಿಮೆ ಕಡಿಮೆ ಆಗಿ ಹೋಗತ್ತೆ. ಹಾಗಾಗಿ ಚಿರಾಯುಷ ಇಲ್ಲದೆ ಅವರು ಬೇಗ ಸಾಯ್ತಾರೆ. ಧರ್ಮಸ್ಯಾಂಶೋಥ ಕುಂತ್ಯಾಂ ವೈ ಮಾದ್ರಿಯಾಂಚ ವಿನಿಯುಜ್ಯತಾಂ ವಿಗ್ರಹಸ್ಯ ಕಲಿರ್ಮೂಲಂ ಗಾಂಧರ್ಯಾಂ ವಿನಿಯುಜ್ಯತಾಂ. ಹಾಗಾಗಿ ಮತ್ತೆ ಹೇಳ್ತಾ ಇದ್ದಾರೆ ಚತುರ್ಮುಖ ಬ್ರಹ್ಮ ದೇವತೆಗಳು ಏನು ಮಾಡಿ, ಕುಂತಿ ಮತ್ತೆ ಮಾದ್ರಿಯಲ್ಲಿ ಧರ್ಮದ ಅಂಶಗಳನ್ನು ಸ್ಥಾಪಿಸಿ. ಹಾಗಾಗಿ ಅಲ್ಲಿ ಧಾರ್ಮಿಕರಾದಂತಹ 5 ಜನ ಮಕ್ಕಳು ಹುಟ್ಟಿಕೊಳ್ತಾರೆ. ಯಾಕೆ, ಮೊದಲೇ ಅವರ ಅಂಶದಲ್ಲಿ ಅದನ್ನು ಸೇರಿಸಿಕೊಂಡ್ರು. ಮತ್ತೆ ಹೇಳ್ತಾರೆ ವಿಗ್ರಹಸ್ಯ ಕಲಿರ್ಮೂಲಂ, ಇನ್ನು ವಿಗ್ರಹ ಆಗಬೇಕು. ವಿಗ್ರಹ ಅಂದ್ರೆ ಯುದ್ಧ ಆಗಬೇಕು. ಅದಕ್ಕೇನು ಮಾಡಬೇಕು, ಕಲಿಯನ್ನು ಕಳಿಸ್ಬೇಕು. ಹಾಗಾಗಿ ಅಂತ ಕಲಿಯ ಅಂಶವನ್ನು ಗಾಂಧಾರಿಯಲ್ಲಿ ಇಡು. ನೋಡಿ, ಗಾಂಧಾರಿಯಲ್ಲಿ ಅದಕ್ಕೆ ಆ ಗಾಂಧಾರಿ ಹೆರಬೇಕಾದ್ರೆ ಒಂದಿಷ್ಟು ಉತ್ಪಾತಕಗಳು ಆಗತ್ತೆ. ಅವಳು ಹೊಟ್ಟೆಯನ್ನು ಹಿಚಕಿಕೊಳ್ಳುತ್ತಾಳೆ. ಒಂದೇ ಗರ್ಭ ಆಗಿ ಬರಬೇಕಾದದ್ದು 100 ಗರ್ಭವಾಗಿ ಅದು ಪರಿಮಾಣಗೊಳ್ಳತ್ತೆ. ಹಾಗಾಗಿ ಅಂತಹ ಒಂದು ವ್ಯವಸ್ಥೆಯನ್ನು ಹೇಳ್ತಾರೆ. ಇವತ್ತೆಲ್ಲ ಅದನ್ನು ಸ್ಟೆಮ್ ಸೆಲ್ ಅಂತ ಕರೀತಾರೆ. ಪ್ರಸವ ಆಗುವಾಗ ಇರುವಂತಹ ರಕ್ತವನ್ನು ಸಂಗ್ರಹ ಮಾಡಿ ಅದನ್ನು ಲ್ಯಾಬಲ್ಲಿ ಇಟ್ಟು ಅದನ್ನು ಮತ್ತೆ ಡೆವಲಪ್ ಮಾಡಿ ಯಾವ ಯಾವ ಇಂದ್ರಿಯಗಳು ಬೇಕೋ, ಯಾವ ಶಿಶು ಬೇಕೋ ಆ ರೀತಿಯಾಗಿ ಮಾಡುವಂತ ಟೆಕ್ನಾಲಜಿ ಬಂದಿದೆ. ಹಾಗಾಗಿ ಅಂಥದ್ದೆಲ್ಲ ಎಲ್ಲಿಂದ ಹೊರಟಿತು ಕೇಳಿದ್ರೆ ಗಾಂಧಾರಿಯಿಂದ ಹೊರಟಿತು. ಗಾಂಧಾರಿ ಹಿಚುಕಿದ್ಲು, ಬಂದದನ್ನು ಏನ್ ಮಾಡಿದ್ರು, 100 ಮಡಕೆಯಲ್ಲಿ ಹಾಕಿದ್ರು. 100 ಮಡಕೆಯಲ್ಲಿ ಹಾಕಿದ್ರು, ಬೆಳೆಸಿದ್ರು, 100 ಜನ ಹುಟ್ಟಿಕೊಂಡ್ರು. ಆದ್ರೆ ಇದು ಪ್ರಕೃತಿಯಲ್ಲ, ವಿಕೃತಿ. ಹಾಗಾಗಿ ಆ ಮಗು ಹುಟ್ಟಬೇಕಾದ್ರೆ ಒಂದಿಷ್ಟು ಕತ್ತೆಗಳೆಲ್ಲ, ನರಿಗಳೆಲ್ಲ ಊಳಿ ಇಡ್ತಾ ಇತ್ತು ಅಂತ ಹೇಳ್ತಾರೆ. ಹಾಗಾಗಿ ಇದೆಲ್ಲ ಹೀಗೆ ಆಗಬೇಕು ಅಂತ ಹೇಳಿ ಮೊದಲೇ ನಿಶ್ಚಯ ಮಾಡಿದ್ರು. ಏತೌ ಪಕ್ಷೌ ಭವಿಷ್ಯಂತೆ ರಾಜಾನಃ ಕಾಲಚೋದಿತಾಃ ಜಾತರಾಗಾಃ ಪೃಥಿವ್ಯರ್ಥೆ ಸರ್ವೇ ಸಂಗ್ರಾಮ ಲಾಲಸಾಃ. ಹಾಗಾಗಿ ಇವರು ಏನು ಮಾಡ್ತಾರೆ, ಆ ಕಾಲದಲ್ಲಿದ್ದ ಎಲ್ಲ ರಾಜರುಗಳು ಕೂಡ ಕಾಲ ಪ್ರಚೋದಿತರಾಗಿ, ನಾವು ಹೇಳ್ತೇವೆ ಸಾಯ್ಲಿಕ್ಕೆ ಬರುದು ಅಂತ ಹೇಳ್ತೇವಲ್ಲ, ಆ ರೀತಿಯಾಗಿ ಆ ಕಾಲ ಪ್ರಚೋದಿತರಾಗಿ ಏನ್ ಮಾಡ್ತಾರೆ, ಎಲ್ರಿಗೂ ಕೂಡ ಭೂಮಿಯಲ್ಲಿ ಮೋಹ ಉಂಟಾಗತ್ತೆ, ಆಸ್ತಿ ಪಾಸ್ತಿಗಳಲ್ಲಿ. ಹಾಗಾಗಿ 2 ಪಕ್ಷಗಳಲ್ಲಿ ಅವರೂ ಸೇರಿಕೊಂಡು ಎಲ್ರು ಕೂಡ ಭೂಮಿಗಾಗಿ ಅವರು ಹೋಗಿ ಹುಟ್ಲಿ, ಎಲ್ರು ಯುದ್ಧದಲ್ಲಿ ಆಸಕ್ತರಾಗಲಿ ಅಂತ ಹೇಳ್ತಾರೆ. ಹಾಗಾದ್ರೆ ಭೂಭಾರ ಹರಣಕ್ಕೆ ಭೂಮಿಯಲ್ಲಿ ಬಂದವರು ಒಂದಿಷ್ಟು ಜನ, ಮತ್ತೊಂದಿಷ್ಟು ಬರ್ಲಿ, ಅವರೆಲ್ಲ ಹೋಗ್ಲಿ, ಒಟ್ಟು ಮಾಡ್ಲಿ ಅಂತ ಒಂದಿಷ್ಟು ಜನ ಬರುವಂತದ್ದು. ಗಚ್ಚತ್ವಿಯಂ ವಸುಮತಿ ಸ್ವಾಂ ಯೋನಿಂ ಲೋಕಧಾರಿಣಿ ಸೃಷ್ಟೋಯಂ ನೈಷ್ಠಿಕೋ ರಾಜ್ಞಾಮುಪಾಯೋ ಲೋಕವಿಶ್ರುತಃ. ಇನ್ನು ಧರಣಿ, ಅವಳನ್ನು ವಸುಮತಿ ಅಂತ ಇಲ್ಲಿ ಕರಿತಾ ಇದ್ದಾರೆ. ವಸು ಅಂದ್ರೆ ಸಂಪದ್ಭರಿತಳಾದಂತಹ ಭೂಮಿ ಇದ್ದಾಳ ಧರಣಿ. ಹಾಗಾಗಿ ಆಕೆ ಏನು ಮಾಡ್ತಾ ಇದ್ದಾಳೆ, ಲೋಕವನ್ನೆಲ್ಲ ಧರಿಸಿದ್ದಾಳೆ. ಹಾಗಾಗಿ ಒಳ್ಳೆಯ ಸ್ಥಿತಿಯನ್ನು ಮುಂದೆ ಅವಳು ಪಡೀಲಿಕ್ಕೆ ಇದ್ದಾಳೆ. ಈ ರಾಜರಿಗೆಲ್ಲ ಪ್ರಸಿದ್ಧವಾದಂತಹ ಶರಣಾಗುವಂತಹ ಭಗವಂತನ ಆದೇಶವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಹೇಳ್ತಾರೆ. ಏನು, ಈಗಾಗಲೇ ಭಗವಂತ ಆದೇಶ ಮಾಡಿದ್ದಾನೆ, ನೀನು ಹೋಗು, ನೀವು ಇಂಥದ್ದೆಲ್ಲ ಮಾಡಿ ಅಂತೆಲ್ಲ ಹೇಳಿ ಕಳಿಸಿದ್ದಾರೆ. ವೈಶಂಪಾಯನುವಾಚ ಶ್ರುತ್ವಾ ಪಿತಾಮಹ ವಚಸ್ಸಾ ಜಗಾಮ ಯಥಾ ಸುಖಂ ಪೃಥ್ವೀ ಸಹ ಕಾಲೇನ ವಧಾಯ ಪೃಥ್ವೀಕ್ಷತಾಂ. ವೈಶಂಪಾಯನ ಹೇಳ್ತಾರೆ, ವಸುಂಧರೆಯಾದ ವಸುಮತಿಯಾದ ಆ ಭೂದೇವಿ ತಾನೇನು ಮಾಡ್ತಾ ಇದ್ದಾಳೆ, ಚತುರ್ಮುಖ ಬ್ರಹ್ಮದೇವರ ಮಾತನ್ನು ಕೇಳಿ ಸಂತೋಷದಿಂದ ಅಲ್ಲಿಂದ ಹೊರಟ್ಲಂತೆ. ಏನು, ಬರ್ತಾನೆ ಭಗವಂತ ಬರ್ತಾನೆ, ಹೀಗೆ ಆಗತ್ತೆ ಅಂತ ನಿಶ್ಚಯ. ಮತ್ತೆ ಯಾಕೆ ನಾನು ತಲೆ ಕೆಡಿಸಿಕೊಳ್ಬೇಕು, ಸರಿ ಹಾಗಾದ್ರೆ ನಾನು ಹೊರಡುತ್ತೇನೆ ಅಂತ ಸಂತೋಷಳಾಗಿ ಹೊರಟಿದ್ದಾಳೆ. ಭೂಮಿಯಲ್ಲಿರುವಂತ ದುಷ್ಟ ಕ್ಷತ್ರಿಯರ ವಧ ಯಾವಾಗ ಆಗತ್ತೆ ಅಂತ ತಾನು ನಿರೀಕ್ಷೆ ಮಾಡುತ್ತಾ ಅಲ್ಲಿಂದ ತೆರಳುತ್ತಾಳೆ. ನೋಡಿ, ಒಂದು ಆಶ್ವಾಸನೆ ಕೊಟ್ಟಾಗ ಖಂಡಿತ ಭಗವಂತ ಬರ್ತಾನೆ, ಒಳ್ಳೇದಾಗತ್ತೆ ಎನ್ನುವಂತಹ ಒಂದು ಚಿಂತನೆಯಿಂದ ಅಲ್ಲಿಂದ
ಹೊರಟು ಹೋಗ್ತಾನೆ. ನಮ್ಮಲ್ಲೆಲ್ಲ ಹೋಗ್ತೇವಲ್ಲ, ಡೊನೇಷನ್ ಕೊಡಿ ಅಂತ. ಹೋದ ಕೂಡಲೇ ಅವ್ರು ಇಲ್ಲ ಇಲ್ಲ ನಾನೊಂದು 10 ಲಕ್ಷ ಕೊಡ್ತೇನೆ, ನಾನೊಂದು 20 ಲಕ್ಷ ಕೊಡ್ತೇನೆ, ಭಾರಿ ಖುಷಿ. ಅದು ಬರ್ತದ ಬಿಡ್ತದ ಬೇರೆ ವಿಷಯ. ಆದ್ರೂ ಕೂಡ ಹೊರಟನ್ ಮೇಲೆ ನಮಗೆ ಆಗುತ್ತೆ ಬರ್ತದೆ, ಅವ್ರು ಎಲ್ಲ ಲೆಕ್ಕಾಚಾರ ಹಾಕಿ ಆಗುತ್ತೆ. ಮತ್ತೆ ಅವ್ರು 10 ಲಕ್ಷ ಕೊಡ್ತಾರೆ, ಇವ್ರು 20 ಲಕ್ಷ ಕೊಡ್ತಾರೆ, ಇಲ್ಲಿ ಬಂದದ್ದನ್ನು ಅವರಿಗೆ ಕೊಡು, ಅಲ್ಲಿ ಬಂದದ್ದು ಇಲ್ಲಿ ಅಂತ ಬರ್ತದು. ಅದು ಸ್ಯಾಂಕ್ಷನ್ ಆಗಿ ಬರೋದು ಲೇಟ್ ಆಗುತ್ತೆ. ಆದ್ರೆ ಇಲ್ಲಿಯೂ ಕೂಡ ಹಾಗೆ ತಾನು ಹೃಷ್ಟಳಾಗಿ ಖುಷಿಯಾಗಿ ಹೊರಟಿದ್ದಾಳೆ. ಖಂಡಿತ ಭಗವಂತ ಬರ್ತಾನೆ, ಭೂಭಾರವನ್ನು ಇಳಿಸ್ತಾನೆ ಅಂತ ಹೇಳಿಕೊ. ದೇವಾನ ಚೋದಯದ್ ಬ್ರಹ್ಮ ವಿಗ್ರಹಾರ್ಥೆ ಸುರದ್ವಿಷಾಂ ನರಂ ಚೈವ ಪುರಾಣರ್ಷಿಂ ಶೇಷಂಚ ಧರಣೀಧರಂ. ಹಾಗಾಗಿ ದೇವತೆಗಳನ್ನು ದ್ವೇಷ ಮಾಡುವಂತಹ ದೈತ್ಯರಿದ್ದಾರಲ್ಲ, ಅವರೆಲ್ಲರೂ ಕೂಡ ಯುದ್ಧದಲ್ಲಿ ತಾವು ಸಾಯಲಿಕ್ಕೆ ಇದ್ದಾರೆ. ಹಾಗಾಗಿ ಅವರನ್ನೆಲ್ಲ ತಾನು ಚತುರ್ಮುಖ ಬ್ರಹ್ಮ ಪ್ರಚೋದಿಸಿ ಕಳಿಸಿ ಕೊಡ್ತಾ ಇದ್ದಾನೆ. ದೇವತೆಗಳಿಗೂ ಕೂಡ ಚತುರ್ಮುಖ ಪ್ರಚೋದಿಸ್ತಾ ಇದ್ದಾನೆ. ಹಾಗಾಗಿ ಪುರಾಣ ಋಷಿಯಾದಂತಹ ಧರಣೀಧರನಾದಂತಹ ಶೇಷನನ್ನು ಈಗ ಪ್ರಚೋದಿಸ್ತಾ ಇದ್ದಾನೆ, ನೀನು ಹೋಗಬೇಕಪ್ಪ ಅಂತ. ನೋಡಿ, ಶೇಷಂಚ ಧರಣೀಧರಂ ಹೇಳಬೇಕಾದ್ರೆ ನೋಡಿ, ಆ ಶೇಷನನ್ನು ಕಳಿಸಿದ. ಅವನಿಗೊಂದು ವಿಶೇಷಣ ಹಾಕಿದ್ರು. ಏನು? ಎಂತಹ ಶೇಷ ಅಂದ್ರೆ ಭೂಮಿಯನ್ನು ಹೊತ್ತ ಶೇಷ. ಹಾಗಾದ್ರೆ ಯಾಕೆ ಕಳಿಸಿದ್ದು? ಈಗ ಭೂಮಿ ಅಳ್ತಾ ಬಂದದ್ದು, ನನ್ನನ್ನು ಉದ್ಧಾರ ಮಾಡಿಯಪ್ಪ ಅಂತ, ನಿನ್ನನ್ನು ಹೊರುವವರನ್ನೇ ನಿನ್ನೊಟ್ಟಿಗೆ ಕಳಿಸ್ತೇನಪ್ಪ ಅಂತ ಹೇಳಿ ಧರಣೀಧರ ಅಂತ ಭೂಮಿಯನ್ನು ಹೊರುವ ಶೇಷನನ್ನು, ಎಷ್ಟು ಇಡೀ ಭೂಮಂಡಲವನ್ನು ತಾನು ಯಾವಾಗ್ಲೂ ಧಾರಣೆ ಮಾಡ್ತಾ ಇರ್ತಾನೆ ಶೇಷ. ಅವನದೆಷ್ಟು ಸಾಮರ್ಥ್ಯ ನೋಡಿ. ಅಲ್ಲ, ನಮಗೆ ಒಂದಿಷ್ಟು ತಲೆಯಲ್ಲಿಟ್ಟುಕೊಂಡ್ರೆ ನಮಗೆ ತಲೆ ಭಾರ ಆಗತ್ತೆ, ಕುತ್ತಿಗೆ ನೋವಾಗತ್ತೆ. ಹಾಗಾದ್ರೆ ರುದ್ರದೇವರಿಗೆ ಇವರಿಗೆ ಶೇಷದೇವರಿಗೆ ಆಗಲ್ವಾ ಕೇಳಿದ್ರೆ ಇಲ್ಲ ಅಂತೆ. ಯಾಕೆ? ನಿಮ್ಮ ತಲೆಯಲ್ಲಿ ಹೂ ಭಾರ ಆಗತ್ತೇನೋ ಹೆಣ್ಮಕ್ಳಿಗೆ? ಅಥವಾ ನಿಮ್ಮ ತಲೆಯಲ್ಲಿ ಯಾವ್ದಾದ್ರು ಸಾಸಿವೆ ಇದ್ರೆ ಭಾರ ಆಗತ್ತಾ? ಇಲ್ಲ. ಹಾಗೆಯೇ ಭೂಮಿ ಎನ್ನುವಂಥದ್ದು, ಬ್ರಹ್ಮಾಂಡ ಎನ್ನುವಂಥದ್ದು ಆತನಿಗೆ ಹೇಗಾಗ್ತದೆ ಕೇಳಿದ್ರೆ, ಅದು ಶೇಷನಿಗೆ ಸರ್ಷಪಾಯತೆ ಅಂತ, ಸಾಸಿವೆಯಾಗಿ ಹೇಗಾಗತ್ತೆ ಅಂತ. ಹಾಗಾಗಿ ಅವನಿಗೆ ಏನು ಭಾರ ಆಗದಲ್ಲ. ಹಾಗಾದ್ರೆ ಅಷ್ಟು ಸಾಮರ್ಥ್ಯವುಳ್ಳ ಶೇಷ ತಾನು ಭೂಮಿಯನ್ನೇ ಧಾರಣೆ ಮಾಡಿದ್ದಾನೆ. ಹಾಗಾಗಿ ಅಂತವನು ಏನು ಮಾಡ್ತಾನೆ ಮುಂದೆ? ನೀನು ಹೋಗೋ, ನೀನು ಭೂಲೋಕದಲ್ಲಿ ನೀನು ಬಲರಾಮನಾಗಿ ಜನಿಸು ಅಂತ ಭಗವಂತ ತಾನವನಿಗೆ ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ಸನತ್ ಕುಮಾರಂ ಸಾಧ್ಯಾಂಶ್ಚ ದೇವಾನ್ ಅಗ್ನಿ ಪುರೋಗಮಾನ್ ವರುಣಂಚ ವಸೌಂಶ್ಚೈವ ಸೂರ್ಯ ಚಂದ್ರಮಸೌ ತದ ಗಂಧರ್ವಾಪ್ಸರಸಶ್ಚೈವ ರುದ್ರಾದಿತ್ಯಾಂಸ್ತಥಾಶ್ವಿನೌ ತಥೋ ಅಂಶಾನಮನಿಂ ದೇವಾಹ ಸರ್ವ ಏವಾವತಾರಯನ್. ಆಮೇಲೆ ಹೇಳ್ತಾ ಇದ್ದಾರೆ, ಅಗ್ನಿ, ಸಾಧ್ಯರು, ಸನತ್ ಕುಮಾರರು ಎಲ್ಲ ದೇವತೆಗಳು ಕೂಡ, ವರುಣ, ಸೂರ್ಯ, ಇನ್ನು ಸೂರ್ಯಚಂದ್ರರು, ಗಂಧರ್ವ, ಅಪ್ಸರೆಯರು, ರುದ್ರಾದಿತ್ಯರು, ಅಶ್ವಿನಿ ದೇವತೆಗಳು ಎಲ್ಲರನ್ನು ಕೂಡ ತಮ್ಮ ತಮ್ಮ ಅಂಶದಲ್ಲಿ ಭೂಮಿಯಲ್ಲಿ ಅವತಾರ ಮಾಡ್ಲಿಕ್ಕೆ ಆದೇಶವನ್ನು ಕೊಡ್ತಾನೆ. ಎಲ್ಲ ಹೋಗಿ ಹುಟ್ಟಿ ಅಂತ. ಇಲ್ಲದಿದ್ರೆ ಅಲ್ಲಿಗೆ ಹೋಗಿ ಹೇಳಿದ್ರೆ ಯಾರಿಗೂ ಇಷ್ಟವೇ ಇಲ್ಲ. ಸಾಯದೇ ಇರು. ನಮಿಗೂ ಹಾಗೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಆಸೆ ಉಂಟು ಹೊರತು ಸ್ವರ್ಗದಿಂದ ಕೆಳಗೆ ಬರ್ಲಿಕ್ಕೆ ನಮಿಗೂ ಆಸೆ ಇದೆ. ಇಲ್ಲಿಯೂ ಹಾಗೆ ದೇವಾದಿ ದೇವತೆಗಳಿಗೆ ಮೇಲೆ ಮೇಲೆ ಸ್ಥಾನವನ್ನು ಕಳಿಸಿದ್ರೆ ಹೋಗ್ತಾರೆ, ಕೆಳಗಿನ ಸ್ಥಾನ ಬರೆದು ಹೇಳಿದ್ರೆ ಬರಿಗೆ ದುಃಖ ಆಗತ್ತೆ. ಆದ್ರೂ ಕೂಡ ಭಗವದಾಜ್ಞೆ ಅಂತ ಹೇಳಿಕೊಂಡು ಚತುರ್ಮುಖನ ಆಜ್ಞೆಯನ್ನವರು ಶಿರಸ ವಹಿಸ್ತಾರೆ. ಯಥಾ ತೇ ಕಥಿತಂ ಪೂರ್ವಂ ಅಂಶಾವತರಣಂ ಮಯ ಅಯೋನಿಜ ಯೋನಿಜಾಶ್ಚ ತೇ ದೇವಾಃ ಪೃಥಿವೀ ತಲೆ. ಹೀಗೆ ಚತುರ್ಮುಖ ಹೇಳಿದ್ದನ್ನೆಲ್ಲ ಕೇಳಿ ಅವರೆಲ್ಲ ಅವತಾರವನ್ನು ಮಾಡಿದ್ದಾರೆ. ಕೆಲವರು ಅಯೋನಿಜರು, ಸ್ತ್ರೀ ಪುರುಷರ ಸಂಪರ್ಕ ಇಲ್ಲದೆ ಹುಟ್ಟಿದವರು. ಕೆಲವರು ಯೋನಿಜರು, ಸ್ತ್ರೀ ಪುರುಷರ ಸಂಪರ್ಕದಿಂದ ಹುಟ್ಟವರು. ಹೀಗೆ ದೇವತೆಗಳೆಲ್ಲ ಭೂಮಂಡಲದಲ್ಲಿ ಅವತರಿಸಿದ್ರು. ಕಾರಣ ಏನು? ಇಂಥ ಮೇರು ಪರ್ವತದ ಸಭೆಯಲ್ಲಿ ಅದು ನಿಘಂಟಾಗಿದೆ. ಏನಾಗಿದೆ? ಎಲ್ಲ ಹೋಗಿ ಅವತಾರ ಮಾಡಿ, ಭಗವಂತ ಬರ್ತಾನೆ, ಅವನ ಸೇವೆಗೋಸ್ಕರ ನೀವು ಮೊದಲೇ ಸಿದ್ಧರಾಗಿ ಅಂತ. ಹಾಗಾಗಿ ಭೂಮಂಡಲದಲ್ಲಿ ಅವರೆಲ್ಲ ಅವತಾರವನ್ನು ಮಾಡಿದ್ದಾರೆ. ದೈತ್ಯ ದಾನವ ಹಂತಾರ ಸಂಭೂತಾ ಪುರುಷೇಶ್ವರ ಕ್ಷೀರಿಕಾ ವೃಕ್ಷ ಸಂಕಾಶ ವಜ್ರ ಸಂಹನನಸ್ತಥಾ. ಎಲ್ಲ ದೇವತೆಗಳು ಮತ್ತೆ ದೈತ್ಯರು ಜೊತೆಗೆ ದಾನವರು ಎಲ್ಲರ ಸಂಹಾರಕ್ಕಾಗಿ ತಾವು ಕಾಯ್ತಾ ಇದ್ದಾರಂತೆ. ಹೇಗಿದ್ದಾರೆ? ಕ್ಷೀರಿಕಾ ವೃಕ್ಷಗಳಂತೆ ಅವತಾರ ಮಾಡಿದ್ದಾರೆ ದೇವತೆಗಳು. ಹಾಗಾದ್ರೆ ದೇವತೆಗಳ ಅವತಾರ ಮಾಡಿದ ಉದ್ದೇಶ ಏನು? ಆ ಅಸುರರನ್ನೇ ನಾಶ ಮಾಡಬೇಕೆನ್ನುವುದೇ ಅವರದ ಉದ್ದೇಶ. ಅದಕ್ಕೆ ಹೇಳ್ತಾರೆ ಕ್ಷೀರಿಕಾ ವೃಕ್ಷಗಳಂತೆ ಅವತಾರ ಮಾಡಿದ್ರು. ಏನು ಕ್ಷೀರಿಕಾ ವೃಕ್ಷಗಳು ಅಂತ ಕೇಳಿದ್ರೆ, ಇವತ್ತು ಆಟಿ ಅಮಾವಾಸ್ಯೆ, ಆಷಾಢ ಅಮಾವಾಸ್ಯೆ ಬರುತ್ತೆ. ಆಗ ನಮ್ಮ ತೌಳುವ ಪ್ರದೇಶದಲ್ಲಿ ಒಂದು ಮದ್ದನ್ನು ಕುಡಿಯುವ ಒಂದು ಸಂಪ್ರದಾಯ ಇದೆ. ಕ್ಷೀರ ವೃಕ್ಷಗಳ ಮದ್ದು ಅಂದ್ರೆ ಹಾಳೆ ಮರೆ ಅಂತ ಹೇಳ್ತೇವೆ. ಸಪ್ತಪರ್ಣಿ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. 7 ಎಲೆ ಇರತ್ತೆ. ಅಂತ ಸಪ್ತಪರ್ಣಿ ವೃಕ್ಷದ ರಸವನ್ನು ತೆಗೆದು ಜಜ್ಜಿ ಕುಡಿದ್ಬೇಕು. ಹಾಗಾಗಿ ಪಾಳೆ ಕೆತ್ತೆ ಕಷಾಯ ಅಂತ ಕರೀತಾರೆ. ಅಂತಹ ಕಷಾಯವನ್ನು ಅವತ್ತು ಕುಡಿಬೇಕು.
ಯಾಕೆ ಅದು ಬಹಳ ಉಷ್ಣ, ಹಾಗೆ ಅದು ಜ್ವರಹರ. ಯಾರಿಗಾದ್ರೂ ಜ್ವರ ಎಲ್ಲ ಬರತ್ತೆ ಹೇಳಿದ್ರೆ ಜ್ವರ ಬರದಾಗೆ ಅದು ರಕ್ಷಣೆ ಕೊಡುತ್ತೆ. ಅದು ಅಮಾವಾಸ್ಯೆಯವತ್ತೇ, ಆಟಿ ಅಮಾವಾಸ್ಯೆಯವತ್ತೇ ಕುಡಿದ್ರೆ ಅದು ಇಮ್ಯುನಿಟಿ ಪವರ್ ಅನ್ನು ಡೆವಲಪ್ಮೆಂಟ್ ಮಾಡುತ್ತೆ. ಇವತ್ತು ನೋಡಿ, ರೋಗ ಬಂದ ಮೇಲೆ ಔಷಧವನ್ನು ತಗೊಳ್ಳುವ ಕ್ರಮ ಒಂದಾದ್ರೆ, ರೋಗ ಬರದಾಗೆ ಅದಕ್ಕೊಂದು ಸಂರಕ್ಷಣೆಗೋಸ್ಕರ ತಗೊಳ್ಳುವ ಕ್ರಮ ಇನ್ನೊಂದು. ಹಾಗಾಗಿ ಪ್ರಿಕಾಕ್ಷನ್ ಆಗಿರುವಂತಹ ವ್ಯವಸ್ಥೆಗಳಿದೆಲ್ಲ. ಹಾಗಾಗಿ ಅಂತಹ ಕ್ಷೀರಿಕಾ ವೃಕ್ಷವನ್ನು, ಮರದ ಹಾಲನ್ನು ಇಲ್ಲದ್ರೆ ಕುಡಿಲಿಕ್ಕಿಲ್ಲ, ಗೋ ಹಾಲನ್ನೇ ಕುಡಿಲಿಕ್ಕಿರುವಂತದ್ದು. ಆದ್ರೂ ಕೂಡ ಇಲ್ಲಿ ಕೆಲವು ಸಂದರ್ಭದಲ್ಲಿ ಅದನ್ನು ವಿಧಾನ ಮಾಡಿದ್ದಾರೆ. ಯಾಕೆ ಕೇಳಿದ್ರೆ ಅದಷ್ಟು ಗಟ್ಟಿ. ಅದಕ್ಕೆ ಹೇಳ್ತಾರೆ ಹೇಗೆ ಕೇಳಿದ್ರೆ ವಜ್ರ ಸಂಹನನಾಸ್ತಥ, ವಜ್ರಾಯುಧದಂತೆ ಅವರು ಗಟ್ಟಿಯಾಗಿದ್ರು. ಹೇಗೆ ಆ ಪಾಳೆ ಮರದ ಕೆತ್ತೆ, ಸಪ್ತಪರ್ಣಿಯ ಹಾಲನ್ನು ಕುಡಿದವರು ಹೇಗೆ ಗಟ್ಟಿಯಾಗುತ್ತಾರೋ ಹಾಗೆ ನೋಡಿ. ಎರಡು ವಿಷಯವನ್ನು ಅವರಿಗೆ ಹೇಳಬೇಕಾಗಿತ್ತು ವ್ಯಾಸರಿಗೆ. ಒಂದು, ಸಪ್ತಪರ್ಣಿಯ ಏನೊಂದು ಕೆತ್ತೆ ಇರುತ್ತೆ, ಮರದ ಕೆತ್ತೆ, ಅದನ್ನು ತೆಗೆದು ಕುಡಿಬೇಕು ನೀವು, ಕುಡಿದ್ರೆ ಏನಾಗತ್ತೆ, ಗಟ್ಟಿ ಆಗತ್ತೆ ಅಂತ. ಇನ್ನು ದೇವತೆಗಳು ಹೇಗಿದ್ದಾರೆ ಕೇಳಿದ್ರೆ, ಅವರು ಈ ಹಾಳೆ ಕೆತ್ತೆಯನ್ನು ಕುಡಿದ್ರೆ ಹೇಗೆ ಗಟ್ಟಿಯಾಗಿರ್ತಾರೋ ಹಾಗೆ ಅವರು ಗಟ್ಟಿಯಾಗಿರ್ತಾರೆ ಅಂತ. ಹಾಗಾಗಿ ಔಷಧಗಳನ್ನು ತೆಕ್ಕೊಳ್ಬೇಕಾದ್ರೂ ಕೂಡ ಭಗವತ್ ಚಿಂತನೆಯಿಂದ ತೆಕ್ಕೊಳ್ಬೇಕು. ಅಮಾವಾಸ್ಯೆ ಇವತ್ತು ದೇವರಿಗೆ ಸಮರ್ಪಣೆ ಮಾಡಿ ಅದರಲ್ಲಿ ಭಗವಂತನ ರೂಪ ಇದೆ ಅಂತ ಚಿಂತನೆ ಮಾಡಿ ಅದನ್ನು ನಾವು ಕುಡಿದಾಗ ನಾವು ಗಟ್ಟಿಯಾಗುವಂಥದ್ದು. ಹಾಗಾಗಿ ಭಗವದನುಗ್ರಹ ಇದ್ರೆ ದೇವತೆಗಳಿರ್ಲಿ ನಾವೇ ಇರ್ಲಿ, ನಾವು ವಜ್ರದ ಹಾಗೆ ಬಹಳ ಗಟ್ಟಿಯಾಗಿ ಇರ್ತೇವೆ ಎನ್ನುವಂಥದ್ದನ್ನು ತೋರಿಸಿಕೊಡ್ತಾ ಇದ್ದಾರೆ. ನಾಗಾಯುತ ಬಲ ಕೇಚಿತ್ ಕೇಚಿತ್ ಅಮೋಘ ಬಲಾನ್ವಿತಾ ಗದಾ ಪರಿಘಶಕ್ತೀನಾಂತಹ ಪರಿಗತವಾಹವಃ. ಇನ್ನು ಹಾಗೆಲ್ಲ ಬಲವನ್ನು ಅವರು ತುಂಬಿಸಿಕೊಂಡಿದ್ರು ದೇವತೆಗಳು. ಕೆಲವರು 10,000 ಆನೆಯ ಬಲವನ್ನು ತುಂಬಿಕೊಂಡಿದ್ರಂತೆ. ಅದೇ ನಮ್ಮ ಭೀಮಸೇನ ದೇವರು. ಅವರು ನೋಡಿ 10,000 ಆನೆಯ ಬಲ ಒಬ್ಬ ವ್ಯಕ್ತಿಯಲ್ಲಿತ್ತು ಕೇಳಿದ್ರೆ ಆ ವ್ಯಕ್ತಿ ಎಷ್ಟು ದೊಡ್ಡ ಚೇತನ ಅಂತ ಆಲೋಚನೆ ಮಾಡಿ. ಆಮೇಲೆ ಹೇಳ್ತಾರೆ, ನಾಶವಾಗದೇ ಇರುವ ಪ್ರವಾಹದಂತಹ ಬಲ ಅವರದ್ದು ಅಂತ ಕೊಡ್ತಾರೆ. ಅಮೋಘ ಬಲಾನ್ವಿತ. ಬೇರೆ ನಮ್ಮದು ಇರ್ತದೆ, ಯಾವಾಗ 1 ಗಂಟೆ 2 ಗಂಟೆ ಮತ್ತೆ ತಾಕಾಗಿ ಹೋಗುತ್ತೆ, ಮತ್ತೆ ರೀಚಾರ್ಜ್ ಮಾಡ್ಬೇಕಾದ್ರೆ 1 ಗಂಟೆ ಆದ್ರೂ ಮಲಗಬೇಕು. ಮಲಗಿದ್ರೆ ಮತ್ತೆ ರೀಚಾರ್ಜ್ ಆಗುತ್ತೆ, ಈಗ ರೆಡಿ ಅಂತ. ಇದು ಹಾಗಲ್ಲ, ಇದು ಅಮೋಘ, ವ್ಯರ್ಥ ಆಗದ ಪ್ರವಾಹದಂತೆ ಇರುವ ಬಲ ಅವರದ್ದು ಎಲ್ಲ. ಹಾಗಾಗಿ ಗದಾ ಪರಿಘ ಶಕ್ತಿ ಆಯುಧಗಳನ್ನೆಲ್ಲ ಧರಿಸಿದ್ದಾರೆ. ಎಲ್ಲ ಆಯುಧಗಳನ್ನು ಹಿಡುವುದು. ಈ ಆಯುಧವನ್ನು ಧರಿಸಿದ್ದೇ ಒಂದು ಅವರು ಬಲಿಷ್ಠರು ಅಂತ ಹೇಳಲಿಕ್ಕೆ ಸಾಧ್ಯ. ಯಾಕೆ ಹಿಡಿದ್ರೆ ಆ ಆಯುಧಗಳನ್ನು ಹಿಡಿದ್ರೆ ನಮ್ಮಿಂದ ಎತ್ತಲಿಕ್ಕೆ ಸಾಧ್ಯ ಇಲ್ಲ, ಹಾಗಿರ್ತದೆ. ಈ ಮಿಲಿಟರಿಗಳ ಬರ್ತರಲ್ಲಿ ಇರ್ತಲ್ಲ ಕೋವಿಗಳೆಲ್ಲ, ರೈಫಲ್ಗಳೆಲ್ಲ, ಅದನ್ನು ಎತ್ತಿ ನೋಡಿ ನೀವು ಅಂತ. ನಾವು 2 ಕೈ ಇಟ್ಕೊಂಡು ತಲುಪೋ ಇಷ್ಟು ಬಾರದ್ದು ಹೊತ್ಕೊಂಡು ಹೋಗ್ಬೇಕಾಗಿ ಕೇಳ್ತೇವೆ. ಅವರಿಗೆ ಅದು ಹೊತ್ತು 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 ಅವರಿಗೆ ಅಭ್ಯಾಸ, ಆದರೆ ನಮಗೆ ಅದನ್ನು ಹೊರಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಭಾರ ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ದೇವತೆಗಳು ಪರಿಗದಂತೆ ಬಾಹುಳ್ಳವರು. ಅವರು ಆ ಬಾಣಗಳನ್ನೆಲ್ಲ ಏರಿಸಿ ಸಿದ್ಧರಾಗಿದ್ದಾರೆ. ಗಿರಿಶೃಂಗ ಪ್ರಹರ್ತಾರ ಸರ್ವೇ ಪರಿಗಯೋಧಿನಃ ವೃಷ್ಣಿಂಶ ಸಮತ್ಪನ್ನ ಶತಶೋಥ ಸಹಸ್ರಶಃ. ಎಂತಹ ಸಾಮರ್ಥ್ಯ ಉಂಟು ಕೇಳಿದ್ರೆ, ಬೆಟ್ಟಗಳ ಶಿಖರಗಳನ್ನು ಹೊಡೆದು ಪುಡಿ ಮಾಡುವ ಸಾಮರ್ಥ್ಯ ದೇವತೆಗಳ ಹತ್ರ ಇತ್ತು ಹೇಳ್ತಾರೆ. ಬೆಟ್ಟದ ತುದಿಯನ್ನು ಪುಡಿ ಮಾಡಿದ್ರೆ ಇಡೀ ಬೆಟ್ಟವೇ ಕುಸಿದು ಹೋಗತ್ತೆ. ಆ ರೀತಿಯಾದಂತಹ ಪರಿಗಯೋಧಿಗಳಾಗಿದ್ರು. ಈ ರೀತಿಯಾಗಿ 100 ಸಹಸ್ರ 1000 ಸಂಖ್ಯೆಯಲ್ಲಿ ವೃಷ್ಟಿವಂಶದಲ್ಲಿ ದೇವತೆಗಳೆಲ್ಲ ಅವತಾರವನ್ನು ಮಾಡಿದ್ದಾರೆ. ಕುರುವಂಶೇ ಯದೇವಾಸ್ತೆ ಪಾಂಚಾದೇಶಿಮಾಹ ಯಾಜ್ಞಿಕಾನಾಂ ವೈದಿಕಾನಾಂ ಬ್ರಾಹ್ಮಣಾನಾಂಚಯೋನಿಷು. ಇನ್ನು ಕೆಲವರೆಲ್ಲ ಏನು ಮಾಡಿದ್ರು ಕೇಳಿದ್ರೆ, ಕುರುಕುಲದಲ್ಲಿ ಅವರು ದೇವತೆಗಳಾಗಿ ಹುಟ್ಟಿದ್ರು, ಕೆಲವರು ಪಾಂಚಾಲದಲ್ಲಿ ದೇವತೆಗಳಾಗಿ ಹುಟ್ಟಿದ್ರು. ಹೀಗೆ ಸಮೃದ್ಧವಾದಂಥ ಯಾಜ್ಞಿಕರು ಬ್ರಾಹ್ಮಣರ ವಂಶದಲ್ಲಿ ಕೆಲವರು ಹುಟ್ಟಿಕೊಂಡ್ರು. ಹಾಗಾಗಿ ಉದ್ಧವಾದಿಗಳು ಅವರೆಲ್ಲ ಹುಟ್ಟಿಕೊಳ್ಳುವಂಥದ್ದಿದೆ. ಎಲ್ಲವನ್ನೂ ಕೂಡ ಕೊಡ್ತಾನೆ. ಸರ್ವಾಸ್ತಜ್ಞಾ ಮಹೇಶ್ವಾಸಾ ವೇದವ್ರತ ಪರಾಯಣ ಸರ್ವೈಸ್ತ ಗುಣಸಂಪನ್ನಾ ಯಜ್ವಾನಃ ಪುಣ್ಯಕರ್ಮಣಃ. ಎಲ್ರೂ ಕೂಡ ಅಸ್ತ್ರವನ್ನು ತಿಳಿದವರಾಗಿದ್ರು. ದೇವತೆಗಳೆಲ್ಲ ಬಲಿಷ್ಠರಾಗಿದ್ರು. ಒಂದು ಅಸ್ತ್ರವನ್ನು ತಿಳ್ಕೊಂಡಿದ್ರು. ಶಸ್ತ್ರ ಎಲ್ರಿಗೂ ಗೊತ್ತ, ಒಂದು ಆಯುಧ ಕೊಟ್ರೆ ಅದನ್ನು ಹೇಗೆ ಅದನ್ನು ಚಲಾಯಿಸಬೇಕು ಅಂತ ಗೊತ್ತು. ಆದ್ರೆ ಮಂತ್ರ ಪುರಸ್ಸರ ಅದನ್ನು ಚಲಾಯಿಸುವಂಥದ್ದು ಉಂಟಲ್ಲ, ಅದು ಬಹಳ ಗ್ರೇಟ್. ಹಾಗಾಗಿ ಆ ಮಂತ್ರ ಪುರಸ್ಸರವಾಗಿ ಅದನ್ನು ಮಾಡುವಂತಹ ಎಲ್ಲ ವಿದ್ಯೆಗಳು ಅವರಿಗೆ ಗೊತ್ತಿತ್ತು. ಉತ್ತಮ ಪರಾಕ್ರಮಿಗಳಾಗಿದ್ದು ದೇವವ್ರತಗಳಲ್ಲಿ ಸದಾ ಆಸಕ್ತರಾಗಿದ್ರು. ಹೀಗೆ ಗುಣಗಳಿಂದ ಸಂಪನ್ನರಾದವರು, ಯಾಗದಲ್ಲಿ ಆಸಕ್ತರಾದವರು, ಇವರನ್ನೆಲ್ಲ ಏನ್ ಹೇಳ್ತಾರೆ, ದೇವತೆಗಳು, ಪುಣ್ಯಕರ್ಮಿಗಳು ಅಂತ ಕರೀತಾರೆ. ಆ ಜಾಲಯೇ ಯೂಹು ಶೈಲಾಂಸ್ತೆ ಕ್ರುದ್ಧ ಭಿಂದುರ್ಮಹೀತಲಂ ಉತ್ಪೇತು ರಥಾಕಾಶಂ ಶೋಭಯೇಯುರ್ಮಹೋದಧಿಂ.
ಇನ್ನು ಕೆಲವರು ಸಿಟ್ಟಿನಿಂದ ಬೆಟ್ಟಗಳನ್ನೇ ಏನು ಮಾಡ್ತಾರೆ ಕೇಳಿದ್ರೆ ಹಂದಾಡಿಸ್ಲಿಕ್ಕೆ ಹೊರಟ್ರಂತೆ. ಆದ್ರೂ ಅದವರಿಗೆ ಸಮರ್ಥರಾಗ್ಲಿಲ್ಲ. ಉತ್ಪಾತೇಯುಹು, ಅದನ್ನು ತೆಗೆದು ನಾಶ ಮಾಡಬೇಕು ಅಂತ ಹೊರಟ್ರು. ಅಂತ ಸಾಮರ್ಥ್ಯ ಇತ್ತು, ಆದ್ರೆ ಅದು ಆಗ್ಲೇ ಇಲ್ಲ. ಕೆಲವರಿಗೆ ಅಂತೂ ಆಕಾಶದಲ್ಲಿ ಹಾರುವ ಸಾಮರ್ಥ್ಯ ಇತ್ತು, ಕೆಲವರಿಗೆ ಸಮುದ್ರವನ್ನು ತಂಪಾಗಿ ಇಡುವಂತಹ ಸಾಮರ್ಥ್ಯ, ಅದನ್ನು ಮಾಡುವ ಸಾಮರ್ಥ್ಯ ಅವರಿಗೆ ಇತ್ತು. ಏವಮಾದಿಶ್ಯ ತಾನ್ ಸರ್ವಾನ್ ಬ್ರಹ್ಮ ಲೋಕ ಪಿತಾಮಹ ನಾರಾಯಣೇ ಸಮಾವೇಶ್ಯ ಭಾರಂ ಶಾಂತಿಮುಪಾಗಮತು. ಲೋಕ ಪಿತಾಮಹನಾದ ಚತುರ್ಮುಖ ಈ ರೀತಿಯಾಗಿ ಸಮಸ್ತ ದೇವತೆಗಳಿಗೂ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ, ನೇಮಕ ಮಾಡ್ತಾ ಇದ್ದಾನೆ, ಆರ್ಡರ್ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲ ಏನು ಮಾಡ್ತಾರೆ, ತಮ್ಮ ತಮ್ಮ ಹೊಣೆಗಾರಿಕೆಯನ್ನು ನಾರಾಯಣನ ಪದತಲದಲ್ಲಿ ಅವರು ಅರ್ಪಿಸಿಕೊಂಡು ಶಾಂತಿಯನ್ನು ಪಡೆದಿದ್ದಾರೆ. ಇಷ್ಟರವರೆಗೆ ಅಯ್ಯೋ ಏನು ಮಾಡುದಪ್ಪ, ಏನು ಮಾಡುದು, ಅವರು ಬಂದ್ರು ಇವ್ರು ಮಾಡಿದ್ರು, ಈಗ ಯಾವ ತಲೆಬಿಸಿಲ್ಲ, ನನಗೆ ಹೇಳಿದ ಕೆಲಸ ನಾನು ಮಾಡಿದ್ರೆ ಸಾಕು. ಇಷ್ಟರವರೆಗೆ ಆಗಲ್ಲ, ಯಾವ ಕೆಲಸ ಯಾರು ಮಾಡಬೇಕು ಅಂತ ಗೊತ್ತಿಲ್ಲ. ಈಗ ಹಾಗಲ್ಲ, ಭಗವಂತ ಚತುರ್ಮುಖ ತಾನು ಆಜ್ಞೆಯನ್ನು ಕೊಟ್ಟಿದ್ದಾನೆ, ಹೀಗೆ ಹೀಗೆ ಅಂತ ಅದನ್ನು ಮಾತ್ರ ಮಾಡಿದ್ರೆ ಸಾಕು. ಹಾಗಾಗಿ ಶಾಂತರಾಗಿದ್ದಾರೆ. ಭೂಯಃ ಶೃಣು ಯಥಾ ವಿಷ್ಣು ಅವತೀರ್ಯ ಮಹೀತಳೆ ಪ್ರಸಾದ ವೈ ಹಿತಾರ್ಥಾಯ ಪ್ರಭು ಪ್ರಾಣಧನೇಶ್ವರ. ಭಗವಂತ ತಾನು ಭೂಮಿಯಲ್ಲಿ ಅವತರಿಸಲಿಕ್ಕೆ ಹೀಗೆಲ್ಲ ಪ್ರಜೆಗಳಿಗೆ ಆಜ್ಞೆಯನ್ನು ಕೊಟ್ಟಿದ್ದಾನೆ. ಇನ್ನು ಚತುರ್ಮುಖ ಬ್ರಹ್ಮ ತಾನು ಭೂದೇವಿಯನ್ನು ಹೊತ್ತುಕೊಂಡು ತಾನು ಬಂದಿದ್ದಾನೆ ಅಂತ ಕೊಡ್ತಾ ಇದ್ದಾನೆ. ಯಯಾತಿ ವಂಶಜಸ್ಯಾಥ ವಸುದೇವಸ್ಯ ಧೀಮತಃ ಕುಲೇ ಪೂಜ್ಯೆ ಜಗನ್ನಾಥೋ ಜಜ್ಞೆ ನಾರಾಯಣ ಪ್ರಭು. ಇನ್ನು ಯಯಾತಿಯ ಕುಲದಲ್ಲಿ ವಂಶಿಸಿದವರು ಇವರು ಅಂತ ಹೇಳ್ತಾರೆ, ಜ್ಞಾನಿಗಳಾದಂಥವರು. ಹಾಗಾಗಿ ವಸುದೇವನ ಒಂದು ಪೂಜ್ಯರಾದ ಕುಲದಲ್ಲಿ ಹುಟ್ಟಿಕೊಂಡವರು, ಅವರನ್ನೆಲ್ಲ ಜಗನ್ನಾಥನಾದ ನಾರಾಯಣ ಅಂತ ಅವನು ಅವತಾರ ಮಾಡಿದವನು ಅಂತ ತಾವು ಹೊಗಳ್ತಾ ಇದ್ದಾರೆ. ವೈಶಂಪಾಯನರು ಹೇಳ್ತಾರೆ, ಕೃತಕಾರ್ಯೇ ಗತೆ ಕಾಲೇ ಜಗತ್ಯಾಂಚ ಯಥಾಗತಂ ಅಂಶಾವತರಣಂ ತ್ಯಕ್ತೆ ಸುರಾಣಂ ಭಾರತೆ ಕುಲೇ. ವೈಶಂಪಾಯನರು ಹೇಳ್ತಾರೆ, ದೇವತೆಗಳೆಲ್ಲ ತಾವೇನು ಮಾಡಿದ್ದಾರೆ, ತಾವು ಭೂಲೋಕಕ್ಕೆ ಹೋಗಬೇಕು ಅಂತ ಸಂಕಲ್ಪವನ್ನು ಮಾಡಿದ್ರು. ಹೀಗೆ ಮಾಡಿದ್ದೆ ತಡ ಕೆಲ ಕಾಲ ಕಳೆದ ವೇಳೆ ಭೂಮಂಡಲದಲ್ಲಿ ಬ್ರಹ್ಮದೇವರ ಆಜ್ಞೆಯಿಂದಾಗಿ ಭರತಖಂಡಲದಲ್ಲಿಯೇ ದೇವತೆಗಳನ್ನು ಅವತರಿಸಿದರು. ನೋಡಿ, ಅಂಶಾವತರಣೇ ವೃತ್ತೆ ಸುರಾಣಾಂ ಭಾರತೆ ಕುಲೆ. ಹಾಗಾದ್ರೆ ನೋಡಿ, ಭರತ ವಂಶದಲ್ಲಿ ಹುಟ್ಟಿಕೊಂಡ್ರು, ಭರತ ದೇಶದಲ್ಲಿ ಹುಟ್ಟಿಕೊಂಡ್ರು ದೇವತೆಗಳು. ಹಾಗಾಗಿ ನಾವು ಕೂಡ ಅಂತಹ ಒಂದು ದೇಶದಲ್ಲಿ ಹುಟ್ಟಿದ್ದೇವೆ ಹೇಳಿದ್ರೆ ಎಷ್ಟು ಹೆಮ್ಮೆಯನ್ನು ಪಡಬೇಕು ಅಂತ ಆಲೋಚನೆ ಮಾಡಿ. ಭಾಗೇ ಅವತೀರ್ಣೆ ಧರ್ಮಸ್ಯ ಚಕ್ರಸ್ಯ ಪವನಸ್ಯ ಚ ಅಶ್ವಿನೋರ್ದೇವಭಿಷಜಯೋ ಭಾಗೇ ವೈ ಭಾಸ್ಕರಸ್ಯ ಚ. ಇನ್ನು ಅವರು ಹೇಗೆ ಎಲ್ಲ ಅವತಾರ ಆದರು ಅಂತ ಹೇಳ್ತಾರೆ. ಒಂದು ಅಂಶದಿಂದ ಯಮಧರ್ಮ ತಾನು ಅವತಾರ ಮಾಡಿದ್ದಾನೆ, ಇನ್ನೊಂದು ಅಂಶದಿಂದ ವಾಯು, ಇಂದ್ರ, ದೇವತೆಗಳಾದಂಥ ವೈದ್ಯರಾದ ಅಶ್ವಿನಿ ದೇವತೆಗಳು, ಆಮೇಲೆ ಸೂರ್ಯ, ಇವರೆಲ್ಲ ಸೃಷ್ಟರಾಗಿದ್ದಾರೆ, ಹುಟ್ಟಿಕೊಂಡಿದ್ದಾರೆ. ಪೂರ್ವಮೇವಾವನಿಗತೆ ಭಾಗೇ ದೇವಪುರೋಧತಃ ವಸೂನಾಮಷ್ಟಯೇ ಭಾಗೇ ಪ್ರಾಗೇವ ಧರಣೀಂಗತೆ. ಹೀಗೆ ಎಲ್ಲ ದೇವಮುಖ್ಯರು ಕೂಡ ಭೂಲೋಕದಲ್ಲಿ ಅವತಾರ ಮಾಡಿದ್ರು. ಇದರಂತೆ ಅಷ್ಟವಸುಗಳಲ್ಲಿ ಒಬ್ಬನಾದವರು ದ್ಯು ಎನ್ನುವಂತ ವಸು, ಅವರು ಕೃಷ್ಣಾವತಾರಕ್ಕಿಂತಲೂ ಮೊದಲೇ ಭೂಮಿಯಲ್ಲಿ ಅವತಾರ ಮಾಡಿದರು. ಅವರೇ ಮುಂದೆ ಭೀಷ್ಮಾಚಾರ್ಯರು ಆಗಿ ಬರುವವರು. ಮೃತ್ಯೋರ್ಭಾಗೆ ಕ್ಷಿತಿಕತೆ ಕಲೇರ್ಭಾಗೆ ತಥೈವ ಚ ಭಾಗೆ ಸೋಮಸ್ಯ ವನ್ನೇಶ್ಚ ವರುಣಸ್ಯ ಚ ಗಾಂಗತೆ. ಇನ್ನು ಮೃತ್ಯುವಿನ ಒಂದಂಶ ಭೂಮಿಯಲ್ಲಿ ಅವತಾರ ಮಾಡುವಾಗ ಕಲಿ ಒಂದಂಶದಿಂದ ಭೂಮಿಯಲ್ಲಿ ಅವತಾರವನ್ನು ಮಾಡಿದ. ಎಲ್ಲಿ? ಧೃತರಾಷ್ಟ್ರನಲ್ಲಿ. ಆಮೇಲೆ ದುರ್ಯೋಧನಲ್ಲಿ ಕಲಿ ಬರುವಂಥದ್ದು. ಚಂದ್ರ, ಅಗ್ನಿ, ವರುಣ ಈ ಎಲ್ಲ ದೇವತೆಗಳು ಕೂಡ ಕೃಷ್ಣಾವತಾರಕ್ಕಿಂತ ಪೂರ್ವಭಾವಿಯಾಗಿ ಅವತಾರ ಮಾಡಿದ್ದನ್ನು ಹೇಳ್ತಾ ಇದ್ದಾರೆ. ಶಕ್ರಸ್ಯ ಜಗತೆ ಭಾಗ್ಯೆ ವಿಶ್ವೇಶಾಂಚ ದಿವೌಕಸಾಂ ಗಂಧರ್ವೋರ್ಗ ಯಕ್ಷಾಣಾಂ ಭಾಗೇಶು ಚ ಗತೇಶು ಚ. ಇನ್ನು ದೇವೇಂದ್ರ ಒಂದಂಶದಲ್ಲಿ ಭೂಮಿಯಲ್ಲಿ ಅವತಾರ ಮಾಡ್ತಾನೆ. ಹಾಗೆ ಧರ್ಮರಾಜನಾಗಿ ಅವತಾರ ಮಾಡ್ತಾನೆ. ತಾನು ಅವತಾರ ಮಾಡಿದ್ರೆ ಉಳಿದ ದೇವತೆಗಳು, ಸಮಗ್ರ ದೇವತೆಗಳು ಕೂಡ ಒಂದೊಂದು ಅಂಶದಿಂದ ಭೂಮಿಯಲ್ಲಿ ಅವತಾರ ಮಾಡಿದ್ರು. ಇನ್ನು ಗಂಧರ್ವರು, ಯಕ್ಷರು, ಉರಗರು ಎಲ್ಲರೂ ಕೂಡ ಒಂದೊಂದು ಅಂಶದಲ್ಲಿ ಭೂಮಿಯಲ್ಲಿ ಅವತಾರವನ್ನು ಮಾಡಿದ್ದಾರೆ. ಭಾಗೇ ಶ್ವೇತೇಶು ಗಗನಾದವತೀರ್ಣೇಶು ಮೇದಿನೀಂ ತಿಷ್ಠನ್ ನಾರಾಯಣಸ್ಯಾಂತೆ ನಾರದ ಸಮದೃಶ್ಯದ. ಹೀಗೆ ಎಲ್ಲ ದೇವತೆಗಳು ಕೂಡ ಭೂಮಿಯಲ್ಲಿ ಆಕಾಶದಿಂದ ಬಂದು ಒಂದೊಂದು ಅಂಶದಲ್ಲಿ ಅವತಾರ ಮಾಡಿದ್ರೆ ನಾರಾಯಣ ಸನ್ನಿಧಾನಯುಕ್ತಾದಂತಹ
ನಾರದರು ದೇವತೆಗಳನ್ನು ಕಾಣುತ್ತಾರೆ. ಜ್ವಲಿತಾಗ್ನಿ ಪ್ರತೀಕಾಶೋ ಬಾಲಾರ್ಕ ಸದೃಶೇಕ್ಷಣ ಸರ್ವಾವೃತ್ತಂ ಸುವಿಪುಲಂ ಜಟಾಮಂಡಲ ಮುದ್ವಹನ್. ನಾರದರು ಬಂದಿದ್ದಾರೆ. ಅವರು ಹೇಗಿದ್ದಾರೆ? ಜ್ವಲಿಸುವ ಅಗ್ನಿಗೆ ಸಮಾನವಾದಂತಹ ತೇಜಸ್ಸು ಅವರದ್ದು ಅಂತ ಹೇಳ್ತಾ ಇದ್ದಾರೆ ನಾರದರದು. ಹಾಗಾಗಿ ನೋಡಿದ್ರೆ ಉದಯಿಸುವ ಸೂರ್ಯನ ಹಾಗೆ ಅವರ ತೇಜಸ್ಸು, ಅವರ ಕಣ್ಣು ಅಷ್ಟು ಪ್ರಭಾವವನ್ನು ಬೀರ್ತಾ ಇತ್ತು. ಸೂರ್ಯನಿಗೆ ಸದೃಶವಾದ ಕಣ್ಣಿತ್ತು. ಎಡಭಾಗದಲ್ಲಿ ವ್ಯಾಪ್ತವಾದ ವಿಫಲವಾದಂತಹ ಜಟಾಮಂಡಲವನ್ನು ಧರಿಸಿದವರು ಅಲ್ಲಿ ಅವತಾರವನ್ನು ಮಾಡಿದ್ರು. ಚಂದ್ರಾಂಶು ಶುಕ್ಲೇ ವಸನೆ ವಸಾನೋ ರುಕ್ಮಭೂಷಣ ವೀಣಾಂ ಗೃಹೀತ್ವಾ ಮಹತೀಂ ಕಕ್ಷಾಸಕ್ತಾಂ ಸುಖೀ ಭವ. ಚಂದ್ರಕಾಂತಿಯಂತೆ ಬೆಳಗುವಂತಹ ಬಟ್ಟೆಯನ್ನೆಲ್ಲವರು ಧಾರಣೆ ಮಾಡಿದ್ರು ದೇವತೆಗಳೆಲ್ಲ. ಹಾಗಾದ್ರೆ ಯಾವುದು? ಚಂದ್ರಾಂಶು ಶುಕ್ಲೇ ವಸನೆ, ಚಂದ್ರನಂತೆ ಬೆಳ್ಳಗಿರುವಂತಹ ಬಟ್ಟೆ. ಬೆಳ್ಳಗಿರುವಂತದ್ದು ಹೇಳಿದ್ರು ಸಾಕಾಗೋದಿಲ್ಲ, ಅದರಲ್ಲಿ ಮತ್ತೆ ಬೇರೆ ಬೇರೆ ವರ್ಣಗಳ ಒಂದು ಮೇಳನ ಇರತ್ತೆ. ಆದ್ರೆ ಇವರು ಹೇಳ್ತಾರೆ ಶುಕ್ಲ ಬಟ್ಟೆಯನ್ನು ಧಾರಣೆ ಮಾಡಿದ್ದಾನೆ, ಅದು ಬಂಗಾರದ ಕಾಂತಿಯನ್ನು ಹೆಚ್ಚು ಭೂಷಣವಾಗುವ ಹಾಗೆ ಮಾಡುತ್ತೆ. ಮಹತೀಂತ ವೀಣೆಯನ್ನು ಧರಿಸಿದ್ದಾನೆ. ಹಾಗಾಗಿ ಈ ನಾರದರು ಕೂಡ ಮಹತೀಂತ ವೀಣೆಯನ್ನು ಧರಿಸಿ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಅದನ್ನು ಹೇಳ್ತಾರೆ. ವೀಣೆಯನ್ನು ಹೇಗೆ ಇಟ್ಕೊಂಡಿದ್ದಾರೆ? ಕಂಕುಳಲ್ಲಿ ಧರಿಸಿದ ಸ್ನೇಹಿತಳಂತೆ ಅಂತ ಕೊಡ್ತಾರೆ ನೋಡಿ. ಗೃಹೀತ್ವಾ ಮಹತೀಂ ವೀಣಾಂ ಗೃಹೀತ್ವಾ ಮಹತೀಂ ಕಕ್ಷಾಸಕ್ತಾಂ ಸಖೀಮಿವ. ತನ್ನ ಪ್ರಿಯೆಯನ್ನು ತಾನು ಆಲಿಂಗಿಸಿಕೊಂಡಾಗ ಯಾವಾಗ್ಲೂ ಬಿಡೋದೇ, ಹಿಡ್ಕೊಂಡೇ ಇರೋದು. ಅದೇ ರೀತಿಯಾಗಿ ಇಂತಹ ವೀಣೆಯನ್ನು, ಮಹತಿ ಎನ್ನುವಂತ ವೀಣೆಯನ್ನು ಹಿಡ್ಕೊಂಡೇ ಇದ್ದಾರೆ. ಕೃಷ್ಣಾಜಿನೋತ್ತರಾಸಂಗೋ ಹೇಮ ಯಜ್ಞೋಪವೀತನಂ ನಂದಿ ಕಮಂಡಲಧರ ಸಾಕ್ಷಾತ್ ಛಕ್ರ ಸಖೋ ಮುನಿ. ಇನ್ನು ಕೃಷ್ಣಾಜಿನದ ಉತ್ತರೀಯ ವಸ್ತ್ರಗಳನ್ನೆಲ್ಲ ಧರಿಸಿದ್ದಾರೆ, ಬಂಗಾರದ ಯಜ್ಞೋಪವೀತವನ್ನು ಧರಿಸಿದ್ದಾರೆ ಅಂತೆ. ಇನ್ನು ದಂಡ ಕಮಂಡಲಗಳನ್ನು ಸಾಕ್ಷಾತ್ ಇಂದ್ರನ ಸ್ನೇಹಿತರಾಗಿ ಬಂದಿದ್ದಾರೆ. ದಂಡ ಕಮಂಡಲು ಹೇಳ್ಕೊಂಡು ಬಂದಿದ್ದಾರೆ. ಇಂದ್ರನ ಸ್ನೇಹಿತರಾಗಿ ಈ ದೇವತೆಗಳೆಲ್ಲ ಅವತಾರವನ್ನು ಮಾಡಿದ್ದಾರೆ. ಭೇತ್ತ ಜಗತಿ ಗುಖ್ಯಾನಾಂ ವಿಗ್ರಹಾಣಂ ಗ್ರಹೋಪಮಃ ಮಹರ್ಷಿ ವಿಗ್ರಹ ರುಚಿರ್ಹಿ ವಿದ್ವಾನ್ ಗಾಂಧರ್ವ ವೇದವಿತ್. ಜಗತ್ತಿನ ಎಲ್ಲ ಭೇದಗಳನ್ನು ಕೂಡ, ಅರ್ಥಗಳನ್ನು ಕೂಡ ಧರಿಸುವ ಸಾಮರ್ಥ್ಯ ಇವರಿಗಿದ್ರೂ ಕೂಡ ಅವರು ಏನು ಮಾಡ್ತಾರೆ? ಯುದ್ಧಗಳಿಗೆ ಅವರು ತೊಡಗಿದ್ರು, ಯುದ್ಧಕ್ಕಾಹಾರ ಆದ್ರು. ಯುದ್ಧಗಳಲ್ಲೇ ಅಭಿರುಚಿ ಇಲ್ಲದ್ದಾಗಿತ್ತವರದ್ದು. ಹಾಗಾಗಿ ವಿದ್ವಾಂಸರಾದ ನಾರದ ಮಹರ್ಷಿ ಹೇಳಿದ ಮಾತನ್ನು ಗಂಧರ್ವ ಇತ್ಯಾದಿಗಳೆಲ್ಲ ಅವರು ಕೇಳಲಿಲ್ಲ. ದೇವಾದಿ ದೇವತೆಗಳೆಲ್ಲ ಈ ಭಗವಂತನ ಅವತಾರ ಆಗತ್ತೆ ಯಾವಾಗ ಅಂತ ಕಾಯ್ತಾ ಇದ್ದಾರೆ. ವೈರೀನ್ ಕಾಲಹಿತೋ ಮೀಮಿಹಿ ವಿಷ್ಟೋ ನಿತ್ಯಂ ಕಲಿರಿವಾಪರಃ ಗತೋ ಚತುರ್ನಾಂ ವೇದಾನಾಂ ಮುದ್ಗತಾ ಪ್ರಥಮರ್ತ್ವಿಜಂ. ಇನ್ನು ದೇವತೆಗಳು ವೈರಿಗಳಲ್ಲಿ ಕಲಹವನ್ನು ಉಂಟು ಮಾಡುವವರಾದ್ರು ಅಂತ ಹೇಳ್ತಾರೆ. ಅಂದ್ರೆ ಅಸುರರು ಗಲಾಟೆಗೆ ಬರಬೇಕು ಹೇಳಿದ್ರೆ ಇವರು ಏನು ಮಾಡ್ತಾರೆ? ಇವರಲ್ಲೇ ಎರಡು ಕೂಡ ಪಕ್ಷ ಆಗುವ ಹಾಗೆ ಮಾಡಿ ದೇವತೆಗಳಿಗೆ ಕಲಿಹೆಗೋ ಹಾಗೆ ದೈತ್ಯರಿಗೂ ಕೂಡ ಕಲಿಯುವ ವ್ಯವಸ್ಥೆಯನ್ನು ಮಾಡಿದ್ರಂತೆ. 4 ವೇದಗಳನ್ನು ಬಲ್ಲಂತಹ ನಾರದ ಮುನಿಯು ಆದಿಋತ್ವಿಜರಿಗೆ ಉದ್ಘಾತ್ರವಾಗಿದ್ದಾನೆ ಅಂತ ಕೊಡ್ತಾರೆ. ಅಂದ್ರೆ ತಾನು ಯಜ್ಞದ ಪ್ರಕ್ರಿಯೆಯನ್ನು ತಾನು ಮಾಡಿ ತೋರಿಸಿದವ. ಹಾಗಾಗಿ ಅಂತಹ ಭಗವಂತ ಸ ನಾರದೋಥ ಬ್ರಹ್ಮರ್ಷಿ ಬ್ರಹ್ಮಲೋಕ ಚರೋವ್ಯಯ ಸ್ಥಿತೋ ದೇವಸಭಾ ಮಧ್ಯೆ ಸಂರಬ್ಧೋ ವಿಷ್ಣುಮಬ್ರವೀತ್. ಬ್ರಹ್ಮರ್ಷಿಯಾದಂತಹ ನಾರದರು ಕೂಡ 3 ಲೋಕವನ್ನು ಸಂಚಾರ ಮಾಡಿಕೊಂಡು ಸಭಾ ಮಧ್ಯದಲ್ಲಿ ಆಗಮಿಸಿದ್ದಾರೆ. ವಿಷ್ಣುವನ್ನು ಕುರಿತು ನಾರದರು ಹೀಗೆ ಹೇಳ್ತಾ ಇದ್ದಾರೆ. ಸ್ವರೈಶ್ಚ ಸಪ್ತಭಿರ್ವಿಷ್ಣುಂ ಜಗೌಹು ವಿಪ್ರಸ್ಸದಾನವಃ ಷಡ್ಜಂ ಪ್ರಥಮಮಾವಿಧ್ಯ ಋಷಭಂಚ ತಪಸ್ಸರಂ ಮಿಶ್ರಯಿತ್ವಾ ಚ ಗಾಂಧಾರಂ ತಥಾ ದೈವತ ಮಧ್ಯಮೌ ಕೌಂಜಮಂ ತತಃ ಕುರ್ಯಾನ್ ನಿಪಾದಂ ತದನಂತರಂ. ಇನ್ನು ವಿಷ್ಣುವನ್ನು ಸಪ್ತಸ್ವರಗಳಿಂದ ಅವರು ಬಲವಾಗಿ ಕೊಂಡಾಡ್ತಾ ಇದ್ದಾರೆ. ಯಾರು? ನಾರದರು, ಇತರ ಋಷಿಗಳು ತಾವು ಸಂಗೀತದ ಮೂಲಕ 7 ಸ್ವರದಿಂದ ಭಗವಂತನನ್ನು ಕೊಂಡಾಡ್ತಾ ಇದ್ದಾರೆ. ಹಾಗಾದರೆ ಮೊದಲು ಯಾವುದು ಮಾಡಿದ್ದು ಕೇಳಿದರೆ ಅದನ್ನು ಷಡ್ಜ ಅಂತ ಸ್ವರ ಅಂತ ಕರೀತಾರೆ. ಹಾಗಾಗಿ ಷಡ್ಜದಿಂದ ಹೇಳಿದಾಗ ಅಜೀರ್ಣವಾದಂಥದ್ದು ಕೂಡ ಜೀರ್ಣ ಆಗತ್ತೆ ಅಂತಹ ಸಾಮರ್ಥ್ಯ ಸಂಗೀತಕ್ಕಿದೆ. ಹಾಗೆ ಇಲ್ಲಿಯೂ ಕೂಡ ವಿಷ್ಣುವಿನ ಸಪ್ತಸ್ವರಗಳ ಪ್ರತೀಕ ಅಂತ ಹೇಳಿಕೊಂಡು ಮೊದಲು ಷಡ್ಜ ಸ್ವರದಿಂದ ಭಗವಂತನನ್ನು ಕೊಂಡಾಡ್ತಾರೆ. ಷಡ್ಜಂ ಪ್ರಥಮಮಾವಿದ್ಯ ಋಷಭಂಚ ತತಸ್ಪರಂ. ಆಮೇಲೆ ಅದು ಋಷಭನಿಗೆ, ಋಷಭ ಎನ್ನುವಂತ ಪರ್ವತ, ಅವುಗಳ ಚರಿತ್ರೆ ಅದೆಲ್ಲವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಮಿಶ್ರಯಿತ್ವಾ ಗಾಂಧಾರಂ ತಥಾ
ದೈವತ ಮಧ್ಯಮವು ಪಂಚಮಂಚ ತತಃ ಕುರ್ವನ್ ನಿಷಾದಂ ತದನಂತರಂ. ಗಾಂಧರ್ವ ಸ್ಥಳವನ್ನು ಆಕ್ರಮಣಿಸಿ ಮಿಶ್ರಣಗೊಳಿಸುವುದು ಅಂತ ಹೇಳ್ತಾರೆ. ಹಾಗಾಗಿ ದೈವತ ಮಧ್ಯಮಗಳಿಂದ ಸ್ತುತಿಗೈದರು ಅಂದ್ರೆ ಸ್ವರ ಉಂಟಲ್ಲ, ದ ಎನ್ನುವ ಸ್ವರ ಅಥವಾ ಸರಿಗಮ ಎನ್ನುವ ಇತ್ಯಾದಿ ಒಂದೊಂದು ಸ್ವರಗಳಿಂದ ಅವರು ಭಗವಂತನನ್ನು ಕೊಂಡಾಡ್ತಾರೆ. ಪಂಚಮಂಚ ತತಃ ಕುರ್ಯಾನ್ ನಿಷಾದಂ ತದನಂತರಂ. ಮೊದಲ ಪಂಚಮ ಸ್ವರವನ್ನು ತಾವು ಅಂದರೆ ಪ ಎನ್ನುವ ಸ್ವರದಿಂದ ಭಗವಂತನನ್ನು ಚಿಂತನೆ ಮಾಡ್ತಾರೆ. ಆಮೇಲೆ ತಾವು ಮ ಎನ್ನುವಂತಹ ಒಂದು ಅಕ್ಷರದಿಂದ ಭಗವಂತನ ಚಿಂತನೆಯನ್ನು ಮಾಡಲಿಕ್ಕೆ ಬರುತ್ತೆ ಅಂತ ತುರಿಸಿಕೊಡ್ತಾ ಇದ್ದ. ಶಾಕಲೀಂ ಚ ತ್ರಿಮಾತ್ರಾಂಚ ತಥೋ ದ್ವೇಚ ಶ್ರುತಿ ಪ್ರಭೋ ತ್ರಿಸ್ವಸ್ತಿಸ್ತಥಾ ರಾಜನ್ ಲಯೈಶ್ಚ ಸಹರ್ಬತಃ. ಸ್ತುತಿ ಕೈಯುವಂತಹ ಕಾಕಲಿ ಎನ್ನುವಂತಹ ಯಾವ ಒಂದು ತ್ರಿಮಾತ್ರೆಯಿಂದ ಕೂಡಿದ ಸ್ವರ ಅಂತ ಕೊಡ್ತಾ ಇದ್ದಾರೆ. ಒಂದೊಂದು ಸಂಗೀತದಲ್ಲಿ ಇದ್ದಾಗೆ 3 ಮಾತ್ರಾ ಕಾಲದಲ್ಲಿ ಹೇಳುವಂತಹ ಅದನ್ನು ತಿಸ್ರಹ 3 ರೀತಿಯಾಗಿ ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ. 3 ಕೂಡ ಭಗವಂತನನ್ನು ನೆನಪಿಸುವಂತಹ ಸ್ತೋತ್ರಗಳಾಗಿತ್ತು ಅಂತ ಕೊಡ್ತಾರೆ. ಸ್ಥಾನತಾನ ರಗಾನಾಂಚ ನಾಗರಾಣಾಂಚ ವಿವಿಚ್ಯ ಕ್ರಮಶಃ ಪ್ರಬೋಧೈಶ್ಚಾಪಿ ಸಪ್ತಭಿರ್ವಾಚ್ಯಂ ವಾಚಕೈಶ್ಚ ಸರ್ವತಃ. ಸಮರ್ಥವಾದಂತಹ ನಾರದರು ಎಲ್ಲ ವರ್ಣಗಳನ್ನು ಕೂಡ ಆಯಾಯ ಸ್ಥಳದಲ್ಲಿ ಇಟ್ಟುಕೊಂಡು ಗಾನ ಮಾಡ್ತಾ ಇದ್ರು. ಹಾಗಾಗಿ ಉಚ್ಚಾರಣೆ ಸ್ಥಳದಲ್ಲಿ ಕಂಠ, ತಾಲು, ಜಿಕ್ವ, ದಂತ ಅಂತ ಹೀಗೆಲ್ಲ ವ್ಯವಸ್ಥೆ ಉಂಟು. ಅಲ್ಲಲ್ಲಿ ಅದನ್ನು ಹೊಡೆದು ಚೆನ್ನಾಗಿ ಹೇಳ್ತಾ ಇದ್ರು. ಹಾಗಾಗಿ ಗಾಯನ ಸ್ವರದಿಂದ ವಿಸ್ತಾರಗೊಂಡಂತಹ ಸ್ವರ ಪ್ರಕ್ರಿಯೆ ಏನುಂಟಲ್ಲ ಅದನ್ನು ಕ್ರಮವಾಗಿ ವಿಂಗಡಿಸಿ ಅವುಗಳನ್ನು 7 ವಿಭಾಗ ಮಾಡಿ ಭಗವಂತನನ್ನು ಸ್ತೋತ್ರ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಅದೇ ಭಗವಂತನ ಭಗವದ್ಗೀತೆ. ಅನಂತ ವೀರ್ಯಂಚ ದೇವೇಶಂ ಜಗೌ ಬ್ರಹ್ಮ ಪುರಸ್ಸರಂ ಏತೈಃ ಸಪ್ತಭಿರಾವೃತೇಶಂ ವಿಚಿನ್ವನ್ ಧರಣಿಂ ಪ್ರಭು ತಥಾ ಏವಂ ತಮಾಪ್ಯಗೇಯಂತು ವಾಕ್ಯಮೇವಂ ವಾಚಃ. ಭಗವಂತನನ್ನು ಹೇಳಬೇಕಾದ್ರೆ ಅನಂತ ವೀರ್ಯಂ ದೇವೇಶಂ ಅಂತ ಹೇಳ್ತಾರೆ. ಒಂದೆರಡಲ್ಲ, ಯಾಕೆ ಸಾವಿರ ಕೈಗಳಲ್ಲಿ ನಿಂತು ಎಲ್ಲ ಸಾವಿರ ಅಸುರರು ಹುಟ್ಟಿಕೊಂಡಿದ್ದಾರೆ. ಅವರನ್ನು ನಾಶ ಮಾಡುವುದಕ್ಕೋಸ್ಕರ ಅನಂತವಾದ ಕೈಗಳನ್ನು ಹೊಂದಿದ್ದಾನೆ. ಅದರ ಮೇಲೆ ಪಿತೈಹಿ ಸಪ್ತಭಿರಾದ್ಯೇಕಂ ವಿಚಿನ್ವನ್ ಪ್ರಭವಂ ತಥಾ. ಸಪ್ತ ಸಂಗೀತ ಪ್ರಕಾರದಿಂದ ಭಗವಂತನನ್ನು ಸ್ತೋತ್ರ ಮಾಡ್ತಾ ಹುಡುಕುತ್ತಾ ನಿಧಾನವಾಗಿ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಹೀಗಾಗಿ ಇಂತಹ ಒಂದು ಸಂಗೀತದ ಒಂದು ತಳಹದಿಯಲ್ಲಿ ಗೇಯ ಅಂದ್ರೆ ಹಾಡು ಅಂತ ಅರ್ಥ. ಹಾಗಾಗಿ ಭಗವಂತನನ್ನು ಕುರಿತು ನಾರದರು ಹೇಳ್ತಾ ಇದ್ದಾರೆ. ನಾರದರಷ್ಟೆಲ್ಲ ಸುತ್ತಿ ಬಂದ್ರು, ಅವರದು ವೀಣೆ ಇದೆ, ಅವರಿಗೆ ಎಲ್ಲ ಆ ಮಾತಾಡುವಂತ ಚಾಕಚಕ್ಯತೆ ಎಲ್ಲವೂ ಇದೆ. ಹಾಗಾಗಿ ಭಗವಂತನನ್ನು ಸ್ತೋತ್ರ ಮಾಡ್ತಾ ಅವರು ಹೇಳ್ತಾರೆ. ಶ್ರೀ ನಾರದ ಉವಾಚ ಅಂಶಾವತರಣಂ ವಿಷ್ಣೋ ಯದಿದಂ ತ್ರಿದಶೈಕೃತಂ ಕ್ಷಯಾಯ ಪೃಥಿವೀಂದ್ರಾಣಂ ಸರ್ವಮೇತದ ಕಾರಣಂ. ಹಾಗಾಗಿ ಭಗವಂತನನ್ನು ಕುರಿತು ಚತುರ್ಮುಖ ಹೇಳ್ತಾ ಇದ್ದಾರೆ. ಭಗವಂತ ದೇವತೆಗಳನ್ನು ಈಗಾಗಲೇ ನಾನು ಅಂಶದ ರೂಪದಲ್ಲಿ ಧರೆಗೆ ಕಳಿಸಿದ್ದೇನೆ. ಹಾಗಾಗಿ ಅವರು ಏನ್ ಮಾಡ್ತಾರೆ, ದುಷ್ಟ ಕ್ಷತ್ರಿಯರು ಏನಿದ್ದಾರೆ ಭೂಮಿಯಲ್ಲಿ ಅವರ ನಾಶಕ್ಕೆ ಅವರೇ ಕಾರಣರಾಗಿರ್ತಾರೆ. ಯದ್ಯೇತತ್ ಪಾರ್ಥಿವಂ ಕ್ಷತ್ರಂ ಕೃತಂ ತ್ವಯಿ ಯದೀಶ್ವರ ನೃ ನಾರಾಯಣಯುಕ್ತೋ ಎಂ ಕುರ್ಮ ಕಾರ್ಯಾರ್ಥ ಪ್ರತಿಭಾತಿ ಮೇ. ಯಾವ ರಾಜರನ್ನು ನೀನು ಸೃಷ್ಟಿ ಮಾಡಿದ್ಯಲ್ಲ ಭಗವಂತ, ಅವರನ್ನು ನಾವು ನರನಾರಾಯಣರನ್ನಾಗಿ ಬಂದು ನೀನೇ ಸಂಹರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಅಂದ್ರೆ ಕೃಷ್ಣ ಮತ್ತೆ ಅರ್ಜುನ, ಒಬ್ಬ ನರ ಇನ್ನೊಬ್ಬ ನಾರಾಯಣ. ಹಾಗಾಗಿ ನೀವೇ ಮುಂದೆ ಅಂತ ಅಸುರರನ್ನು ನರನಾರಾಯಣರಾಗಿ ಬಂದು ನೀವು ನಾಶ ಮಾಡಬೇಕು ಅಂದ್ರೆ ಹೀಗೆ ಮಾಡ್ತಾರೆ. ನರನಾರಾಯಣರು ಅವತಾರ ಮಾಡ್ತಾರೆ ಎನ್ನುವುದು ಕೂಡ ಚತುರ್ಮುಖದ ಬ್ರಹ್ಮದೇವರಿಗೆ ಗೊತ್ತು. ಯಾಕೆ, ತ್ರಿಕಾಲಜ್ಞರು. ನಯುಕ್ತಂ ಜಾನತ ದೇವ ಸ್ವಯ ತತ್ವಾರ್ಥದರ್ಶಿನ ದೇವದೇವ ಪ್ರತಿವ್ಯರ್ಥೆ ಯದಯುಕ್ತಂ ಕಾರ್ಯಮೀದೃಶಂ. ಹಾಗಾಗಿ ತತ್ವದರ್ಶಿಯಾದಂತಹ ಯಾವ ಭಗವಂತ, ನೀನು ಕೇವಲ ದೇವತೆಗಳನ್ನು ಭೂಮಿಗೆ ಕಳಿಸುವುದು ಮಾತ್ರ ಅಲ್ಲ, ನೀನು ಅವತಾರ ಮಾಡುವುದು ಮಾತ್ರ ಅಲ್ಲ, ಮತ್ತೆ ನೀನು ಯೋಗ್ಯವಾದಂತಹ ಕೆಲಸವನ್ನು ನೀನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ತ್ವಮ್ಮಿ ಚಕ್ಷುಷ್ಮತಾಂ ಚಕ್ಷುಹು ಶ್ಲಾಘ್ಯ ಪ್ರಭವತಾಂ ಮನಃ ಶ್ರೇಷ್ಠೋ ಯೋಗವತಾಂ ಯೋಗಿ ಗತಿರ್ಗತಿಮತಾಮಪಿ. ಭಗವಂತ ನೀನು ಕಣ್ಣುಳ್ಳವರಿಗೆ ಕಣ್ಣಾಗಿ ನೀನಿರ್ಬೇಕು, ಪ್ರಭಾವವುಳ್ಳವರಿಗೆಲ್ಲ ಶ್ಲಾಘ್ಯನಾಗಿರ್ಬೇಕು, ಯೋಗಜ್ಞರಲ್ಲಿ ಶ್ರೇಷ್ಠ ಯೋಗಿ ಎನಿಸಿಕೊಂಡು ಗತಿಯಲ್ಲಿ ನೀನು ಉತ್ತಮ ಗತಿ ಪ್ರದನಾಗಿರಬೇಕು. ಗತಿ ಅಂದ್ರೆ ಮೂಮೆಂಟ್. ಭಗವಂತನ ಹತ್ರ ಯುದ್ಧ ಮೇಲೆ ಸಾಕಾಯ್ತು ಇನ್ನು ಸುಮ್ಮನೆ ಕೂತ್ಕೊಳ್ತೇವೆ ಹೇಳಿದ್ರೆ ಇಲ್ಲ, ನಾನು ನಿಮಗೆ ಚೈತನ್ಯವನ್ನು ತುಂಬಿಸಿ ಕಳಿಸ್ತಾ ಇದ್ದೇನೆ,
ಹಾಗಾಗಿ ಅದನ್ನು ನೀವು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ದೇವಭಾಗಾನ್ ಗತಾನ್ ದೃಷ್ಟ ಕಿನ್ ತ್ವಂ ಸರ್ವಗತೋ ಮುರ್ಮುಃ ವಸುಂಧರಾಯ ಸಾರ್ಥಂ ತ್ವಂ ಅಂಶುಂ ನಾನು ಮನಮುಂಜಸೆ. ಇನ್ನು ಸಮಸ್ತ ದೇವತೆಗಳು ಒಂದೊಂದು ಅಂಶದಿಂದ ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ ಮಹಾಭಾರತದ ಕಾಲದಲ್ಲಿ. ಹಾಗಾಗಿ ದುಷ್ಟರನ್ನು ಕೂಡ ಅವತಾರ ಮಾಡುವ ಹಾಗೆ ಮಾಡಿದ್ದಾನೆ ಭಗವಂತ. ಹಾಗಾಗಿ ಒಂದು ಅಂಶಾವತಾರದ ಬಗ್ಗೆ ನೀನು ಧರೆಗೋಸ್ಕರ ಯಾಕೆ ಸೃಷ್ಟಿಸ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ತ್ವಯಾನಾಥ ದೇವಾಂಸ್ತಾನ್ ತನ್ಮಯಾಸ್ತ್ವತ್ ಪ್ರಯೋಜನಾ ಜಗತ್ಯಾಂ ಸಂತರಿಷ್ಯಂತೆ ಕುರ್ಮ್ಯಾತ್ ಕಾರ್ಯಾತ್ ಕಾರ್ಯಾಂತರಂಗತವು. ದೇವತೆಗಳೆಲ್ಲ ಭೂಮಿಯಲ್ಲಿ ಅವತರಿಸಿದ್ರೆ ನೀನೇ ಇಲ್ಲ ಅಂದ್ರೆ ಅವರಿಗೆ ಒಡೆಯಲಿಲ್ಲ ಅಂತ ಆಗತ್ತೆ, ನಾಥರಿಲ್ಲ ಅಂತ ಆಗತ್ತೆ. ಹಾಗಾಗಿ ನಿನ್ನನ್ನೇ ಅವಲಂಬಿಸಿಕೊಂಡಿದ್ದಾರೆ. ನೀನ್ ಇಲ್ಲಿಗೆ ಅವತಾರ ಮಾಡಬೇಕು ಹೋಗು ಅಂತ ಹೇಳಿದ್ರೆ ಅವರು ಕಣ್ಣು ಮುಚ್ಚಿ ಬಂದಿದ್ದಾರೆ. ಹಾಗಾಗಿ ಯಾವ ಒಂದು ಫಲಾಪೇಕ್ಷೆಯೂ ಇಲ್ಲದೆ ದೇವತೆಗಳು ತಮ್ಮ ಕರ್ಮದಿಂದಾಗಿ ಇನ್ನೊಂದು ಕರ್ಮವನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಪಡೆದು ನೋಡಿ. ಜಗತ್ಯಾಂ ಸಂತರಿಷ್ಯಂತಿ ಕಾರ್ಯಾತ್ ಕಾರ್ಯಾಂತರಂಗತ. ಕರ್ಮವನ್ನು ಮಾಡಿ ಭಗವತ್ ಪ್ರೀತ್ಯರ್ಥಕ್ಕೆ ಅದನ್ನು ಅರ್ಪಿಸಿ ಮತ್ತೆ ತಮ್ಮ ಕರ್ಮವನ್ನು ತಾವು ಸತ್ಕರ್ಮವನ್ನು ಬೆಳೆಸ್ತಾರೆ, ದುಷ್ಕರ್ಮವನ್ನು ಬಿಡ್ತಾರೆ. ತದಹಂ ತ್ವರಯ ವಿಷ್ಣೋ ಪ್ರಾಪ್ತಃ ಸುರಸಭಾಮಿಮಾನ್ ತವ ಸಂಚೋದನಾರ್ಥಂ ವೈ ಶೃಣು ಚಾನ್ಯತ್ರ ಕಾರಣಂ. ಆದ್ದರಿಂದ ಇಂತಹ ಸಭೆಯನ್ನು ನಾನು ತಿಳಿಸುವುದಕ್ಕೋಸ್ಕರ, ಇಂತಹ ವಿಚಾರಗಳನ್ನು ತಿಳಿಸುವುದಕ್ಕೋಸ್ಕರ ನಾನು ವೇಗವಾಗಿ ಆಗಮಿಸಿದ್ದು ಅಂತ ಚತುರ್ಮುಖ ಬ್ರಹ್ಮ ಹೇಳ್ತಾ ಇದ್ದಾರೆ. ಹಾಗಾಗಿ ನಿನ್ನ ಅವತಾರ ಕಾರ್ಯಕ್ಕೆ ಪ್ರಚೋದಿಸುವ ಯಾವ ಕಾರಣ ಕಾರ್ಯಗಳುಂಟು ಅದೆಲ್ಲವನ್ನು ಮತ್ತೆ ನಾನು ನಿನಗೆ ಹೇಳ್ತೇನೆ. ಇದಕ್ಕೂ ಒಂದು ಪ್ರಧಾನವಾದ ಅಂಶ ಇದೆ ಅಂತ ಹೇಳ್ತಾ ಇದ್ದಾರೆ. ಏತ್ವಯ ನಿಹತಾ ದೈತ್ಯಾಹ ಸಂಗ್ರಾಮೇ ತಾರಕಾಮಯೇ ತೇಷಾಂ ಶೃಣುಗತಿಂ ವಿಷ್ಣು ತೇಗತಾ ಪೃಥ್ವೀತಲಂ. ತಾರಕಮಯವಾದಂತಹ ಈ ಸಂಗ್ರಾಮ, ಈ ಯುದ್ಧ, ಇದರಲ್ಲಿ ದೈತ್ಯರನ್ನು ಕೊಂದಿದ್ದೀರೋ ಅದೇ ರೀತಿಯಾಗಿ ಮತ್ತೆ ಭೂಮಿಯಲ್ಲಿ ನೀವು ಅವತಾರವನ್ನು ಮಾಡ್ಲಿಕ್ಕುಂಟು. ಯಾಕೆ? ಇಲ್ಲಿ ಸತ್ತವರು ಮತ್ತೆ ಭೂಮಿಯಲ್ಲಿ ಹುಟ್ಟಿಕೊಳ್ತಾರೆ. ಪೂಃ ಪೃಥಿವ್ಯಾಂ ಸುಮದಿತ ಮಥುರಾ ನಾಮನಾಯಕ ನಿವಿಷ್ಟ ಯಮುನಾ ತೀರೆ ಸ್ಥಿತ ಜನಪದಾಯತ. ಭೂಮಿಯಲ್ಲಿ ಮಥುರಾ ಎನ್ನುವಂತ ಒಂದು ಪಟ್ಟಣ, ಅದನ್ನು ಮಧುಹ ಅಂತ ಹೆಸರು ಕರೀತಾರೆ. ಅಂತಹ ಪಟ್ಟಣ ಇದೆ ಅಲ್ಲಿ. ಅದು ಯಮುನೆಯ ತೀರದಲ್ಲಿರುವ ಪಟ್ಟಣ. ಹಾಗಾಗಿ ಅದು ಜನಪದವಾಗಿ ಈಗ ಪಟ್ಟಣವಾಗಿ ಆ ದೈತ್ಯದಿಂದ ಆ ಪಟ್ಟಣ ಇವತ್ತು ಆ ದೈತ್ಯರಿಂದ ಆಕ್ರಾಂತ ಆಗಿದೆ. ಅಂದ್ರೆ ಏನರ್ಥ ಕೇಳಿದ್ರೆ ಅಸುರರಿಂದ ಈಗ ಅಲ್ಲೇ ಹೋಗಿ ಸೇರಿಕೊಂಡಿದ್ದಾರೆ. ಹಾಗಾದ್ರೆ ಅವರನ್ನು ನಾಶ ಮಾಡಬೇಕು ಅಂತ ಕೇಳಿದ್ರೆ ದೇವತೆಗಳೇ ನೀವು ಹೋಗಬೇಕು ಅಂತ ಹೇಳ್ತಾರೆ. ಯಾರೆಲ್ಲ ರಕ್ಕಸರಿದ್ದಾರೆ ಆ ಮಥುರಾ ಪಟ್ಟಣದಲ್ಲಿ ಅಂತ ಕೇಳಿದ್ರೆ ಮಧುರ್ನಾಮ ಮಹಾನಾಸಿ ದಾನವೋ ಯುಧಿ ದುರ್ಜಯ ಶ್ವಸನಃ ಸರ್ವಭೂತಾನಂ ಬಲೇನ ಮಹತಾನ್ವಿತ. ಈ ಯುದ್ಧದಲ್ಲಿ ಮಧು ಎನ್ನುವಂತ ಅಸುರ ತಾನು ಬಲಿಷ್ಠನಾಗಿದ್ದಾನೆ. ಹಾಗಾಗಿ ಈತನನ್ನು, ಸಮಸ್ತ ಜೀವರನ್ನು ಹಿಂಸೆ ಮಾಡುವ ಇವನನ್ನು ನಾಶಪಡಿಸಬೇಕು. ತಸ್ಯತು ಸಮಃ ಅರ್ಘ್ಯಾನ್ ಆಸೀನ್ ಮಹಾಪಾತಪಸಂತತಂ ಘೋರಂ ಮಧುಬನಂ ನಾಮ ಯತ್ರಾತೋ ನೃವಸತ್ಪುರ ಲವಣಸ್ತಸ್ಯ ಪುತ್ರೋ ಭೂನ್ ಮಹಾಬಲ ಪರಾಕ್ರಮ. ಆ ಮಧು ಕೈಟಭರಾದ್ರು. ಮಧು ದೈತ್ಯ ಏನು ಮಾಡ್ತಾನೆ ಕೇಳಿದ್ರೆ ಘೋರವಾದ ಯುದ್ಧ ಮಾಡಿದ ಅಂತ ಹೇಳ್ತಾರೆ. ಅದು ಹೇಗೆ? ಒಂದು ಘೋರವಾದಂತಹ ದೊಡ್ಡಂತಹ ಮರವನ್ನೆಲ್ಲ ಹಿಡ್ಕೊಂಡು ತಾನು ಯುದ್ಧ ಮಾಡ್ತಾ ಇದ್ದ. ಆ ಮರ ಎಲ್ಲಿತ್ತು ಅದಕ್ಕೆ ಹೆಸರೇ ಮಧುವನ ಅಂತ. ಹಾಗಾಗಿ ಅಂತಹ ಮಧುನಾಮಕನ ದೈತ್ಯ ಇದ್ದಾನೆಲ್ಲ ಅವನೇ ಮುಂದೆ ಲವಣಾಸುರ ಅಂತ ಪ್ರಸಿದ್ಧಿಗೆ ಬರುವವನು. ಆತ ಏನು ಮಾಡಿದ? ಸತತ್ರ ದಾನವಃ ಕ್ರೀಡನ್ ವರ್ಷಪೋಗಾನ್ ಅನೇಕಶಃ ತದೈತ್ಯಗಣಾಂ ಲೋಕಾನ್ ಉದ್ಮಾಸಯಂತಿ ದರ್ಪಿತಃ. ಅನೇಕ ವರ್ಷಗಳ ಕಾಲ ಅಲ್ಲಿ ಆ ಮಧು ಎನ್ನುವಂತ ದೈತ್ಯ ಅಲ್ಲಿ ಕ್ರೀಡಿಸ್ತಾ ಇದ್ದ, ದರ್ಪದಿಂದ ಇದ್ದ. ಹಾಗಾಗಿ ದೇವತೆಗಳಿಗೆಲ್ಲ ಹಿಂಸೆಯನ್ನು ಕೊಡ್ತಾ ಇದ್ದ. ಅಯೋಧ್ಯಾಯಾಂ ರಾಮೇ ದಾಶರಥ್ಯವು ಸ್ಥಿತೇ ರಾಜ್ಯಂ ಶಾಸತಿ ಧರ್ಮಜ್ಞೆ ರಾಕ್ಷಸಾನಾಂ ಭಯಾವಹೇ. ಯಾರಿಂದಲೂ ಕೂಡ ಗೆಲ್ಲಲಿಕ್ಕಾಗದ, ಪ್ರವೇಶ ಮಾಡ್ಲಿಕ್ಕಾಗದ ಅಂತಹ ಸೆಕ್ಯೂರಿಟಿ, ಟೈಟ್ ಸೆಕ್ಯೂರಿಟಿ ಇರುವಂತಹ ಒಂದು ಪಟ್ಟಣ, ಅದಕ್ಕೆ ಅಯೋಧ್ಯ ಅಂತ ಹೇಳ್ತೀವಿ. ಯೋದ್ಧುಂ ನ ಶಕ್ಯತೆ. ಅದರಲ್ಲಿ ಹೋಗಿ ನೀವು ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಬ್ರೇಕ್ ಮಾಡಿ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೇಳ್ತಾರೆ ಅಯೋಧ್ಯಾಯಾಮ್. ಒಂದು ಅಯೋಧ್ಯ ಅಂದ್ರೆ ಒಂದು ಪಟ್ಟಣದ ಹೆಸರು. ಇನ್ನೊಂದ್ಸಲ ಅಯೋಧ್ಯ ಹೇಳಿದ್ರೆ ಅದನ್ನು ತುಂಡು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಸೀಳಿಕೆ ಅಥವಾ ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತದ್ದು. ಅಂತಹ ಅಯೋಧ್ಯೆಯನ್ನು ರಾಜ್ಯ ಶಾಸನವನ್ನು ಮಾಡ್ತಾ ಇದ್ದಾರೆ.
ಹಾಗಾದ್ರೆ ಹೇಗೆ ರಾಕ್ಷಸರಿಗೆಯೂ ಭಯ ಉಂಟು ಮಾಡುವ ರೀತಿಯಲ್ಲಿ ರಾಜ್ಯಭಾರ ನಡೆಸ್ತಾ ಇದ್ದಾರೆ. ಸ ದಾನವೋ ಬಲಶ್ಲಾಘಿ ಘೋರಂ ವನಮುಪಾಶ್ರಿತ ಪ್ರೇಷಯಾಮಾಸ ರಾಮಾಯ ದೂತಂ ಪರುಷವಾದಿನಂ. ಬಲದಿಂದ ದೃಪ್ತರಾದವರು ಯಾರು? ದಾನವರು. ಹಾಗಾಗಿ ಅವರು ಏನು ಮಾಡಿದೆ, ಮಧು ಎನ್ನುವಂತ ವನವನ್ನು ಪ್ರವೇಶ ಮಾಡಿದ್ದಾರೆ. ಅಲ್ಲೆಲ್ಲ ಮಧುವನಗಳೇ ಉಂಟು. ಅಲ್ಲಿ ಏನು ಮಾಡ್ತಾರೆ, ಕಠಿಣವಾಗಿ ಮಾತಾಡುವಂತಹ ಒಬ್ಬ ದೂತನನ್ನು ರಾಮನ ಬಳಿ ಕಳಿಸಿದ್ರು. ಸಾಮಾನ್ಯವಾಗಿ ನೋಡಿ, ದೂತರನ್ನು ಬಹಳ ಪೊಲೈಟ್ ಆಗಿ, ಬಹಳ ವಿನಯ ಸಂಪನ್ನರಾದವರನ್ನು ಕಳಿಸುವ ಕ್ರಮ ಮಾತಾಡ್ಲಿಕ್ಕೆ. ಯಾಕೆ? ಕೆಲಸ ಸಾಧಿಸಿ ಬರಬೇಕು ಅಂತ. ಆದ್ರೆ ರಕ್ಕಸರು ಏನು ಮಾಡಿದ್ದಾರೆ, ತಲೆ ಇಲ್ಲದ ರಕ್ಕಸರು, ಕ್ರೂರಿಯಾದಂಥವರು. ಹಾಗಾಗಿ ಏನು ಮಾಡ್ತಾ ಇದ್ದಾರೆ, ಅಂತಹ ಜೋರಾಗಿರುವಂತವನನ್ನು ತಾವು ದೂತರನ್ನಾಗಿ ಕಳಿಸ್ತಾ ಇದ್ದಾರೆ. ದೂತ ಹೇಳ್ತಾನೆ, ವಿಷಯ ಸನ್ನಭೂತೋಸ್ಮಿ ತವ ರಾಮ ರಿಪುಶ್ಚಯೇ ನತೆ ಸಾಮಂತಮಿಚ್ಛಾಮಿ ರಾಜಾನಂ ಬಲಶಾಲಿನಂ. ರಾಮನ ಹತ್ರ ಹೇಳ್ತಾ ಇದ್ದಾರೆ, ನಾನು ನಿನ್ನ ದೇಶಕ್ಕೆ ಹತ್ತಿರದಲ್ಲಿ ಇದ್ದೇನೆ, ಹಾಗಾಗಿ ನಿನಗೆ ಶತ್ರುವೂ ಆಗಿದ್ದೇನೆ. ಬಲಶಾಲಿಯಾದ ನಾನೊಬ್ಬ ಸಾಮಂತ ರಾಜ ನನ್ನ ಹತ್ತಿರ ಇರುವುದನ್ನು ಬಯಸುವುದಿಲ್ಲ ಅಂತ ದೂತ ಹೇಳ್ತಾ ಇದ್ದ. ರಾಜ್ಞಾ ರಾಜ್ಯವ್ರತಸ್ಥೇನ ಪ್ರಜಾನಾಂ ಶುಭಮಿಚ್ಛತ ವೇತವ್ಯಾ ರಿಪವಃ ಸರ್ವೇ ಸ್ಥಿತಂ ವಿಷಯಮಿಚ್ಛತ ಅಭಿಷೇಕಾರ್ದ್ರಶೇಷೇನ ರಾಜ್ಞಾ ರಾಜತ್ವಮಿಚ್ಛತ ಚೈತವ್ಯಾನೀಂದ್ರಿಯಾಣ್ಯಾದೌ ತಜ್ಜಯೋ ಹಿ ಜಯೋಧ್ರುವಂ. ಹಾಗಾದ್ರೆ ಜಯ ಸಂಪಾದನೆ ನಿಶ್ಚಯ ಯಾರಿಗೆ? ದೇವತೆಗಳಿಗೆ. ಅದು ಹೇಗೆ? ಅದಕ್ಕೋಸ್ಕರ ಹೇಳ್ತಾರೆ, ಪ್ರಜೆಗಳನ್ನು ರಕ್ಷಿಸುವ ವ್ರತ ಯಾವ ರಾಜ ಇದ್ದಾನೆ, ರಾಮಚಂದ್ರ, ಆತ ಹಿತವನ್ನುಂಟು ಮಾಡುವ ಕಾರಣದಿಂದ ಎಲ್ಲ ಶತ್ರುಗಳನ್ನು ಆತ ಸೋಲಿಸ್ತಾನೆ, ಸೋಲಿಸಬೇಕು. ಹಾಗಾಗಿ ಉತ್ತಮ ಸುಖ ಪಡುವವರಿಗೆ ಇದು ಅನಿವಾರ್ಯ. ಪಟ್ಟಾಭಿಷಿಕ್ತನಾದಂತಹ ರಾಜ ತಾನು ಕೂದಲಿಂದ ಕಂಗೊಳಿಸುವ ರಾಜ ಅಂತ ಕೊಡ್ತಾರೆ. ತನ್ನ ರಾಜತ್ವದಲ್ಲಿ ಆರಂಭದಲ್ಲಿ ತಾನು ಮೊದಲು ಮಾಡಬೇಕಾದ ಕೆಲಸ ಏನು ಕೇಳಿದ್ರೆ, ಇಂದ್ರಿಯಗಳನ್ನು ಜಯಿಸಬೇಕು ಅಂತ ಹೇಳ್ತಾರೆ. ಹಾಗಾಗಿ ಹೇಳ್ತಾರೆ, ರಾಜ್ಞ ರಾಜತ್ವಮಿಚ್ಛತಾವೇನು ಜೇತವ್ಯಾನ್ ಇಂದ್ರಿಯಾಣ್ಯಾದೌ. ಇಂದ್ರಿಯಗಳನ್ನು ಮೊದಲು ಆತ ಗೆಲ್ಲಬೇಕು. ಇಂದ್ರಿಯನ್ನು ಗೆದ್ರೆ ಮತ್ತೆ ಲವಣಾಸುರನ್ನು ಸೋಲಿಸಬಹುದು, ದೇವತೆಗಳನ್ನು ಗೆಲ್ಲಬಹುದು, ಎಲ್ಲರನ್ನೂ ಗೆಲ್ಲಬಹುದು. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಆಮೇಲೆ ಪಟ್ಟಾಭಿಷಿಕ್ತನಾದಂತಹ ರಾಮ ಕೂದಲುಗಳಿಂದ ಕಂಗೊಳಿಸುವಂತಹ ರಾಜ ಅಂತ ತಾವು ನೋಡ್ಲಿಕ್ಕೆ ಬಯಸ್ತಾ ಇದ್ದಾರೆ. ಅಭಿಷೇಕಾರ್ದ್ರಕೇಶೇನ ರಾಜ್ಞ ರಾಜತ್ವಮಿಚ್ಛತ. ನೋಡಿ, ಅಭಿಷೇಕವನ್ನು ಮಾಡಿದ್ದಾರೆ, ಪಟ್ಟಾಭಿಷೇಕವನ್ನೆಲ್ಲ ಮಾಡಿದ್ದಾರೆ. ಹಾಗಾಗಿ ಅವರದ್ದು ಏನೋ ಇಂದ್ರಿಯಗಳನ್ನು ನಿಗ್ರಹಕ್ಕೆ ಮಾಡಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ಇಂದ್ರಿಯಗಳ ಹತೋಟಿಯನ್ನು ಸಾಧಿಸಿದಂತಹ ರಾಜನಿಗೆ ಶತ್ರುಗಳಿಂದ ಜಯ ಸಾಧನೆ ಎನ್ನುವಂಥದ್ದು ನಿಶ್ಚಯ. ಅಂದ್ರೆ ಹೊರಗಿನ ಶತ್ರುಗಳನ್ನು ಗೆಲ್ಲಬೇಕು ಕೇಳಿದ್ರೆ ಒಳಗಿನ ಶತ್ರುಗಳನ್ನು ನಿಯಂತ್ರಣದಲ್ಲಿ ಇಡಬೇಕು. ಇಟ್ಟಾಗ ಹೊರಗಿನ ಶತ್ರುಗಳನ್ನು ನಾವು ಗೆಲ್ಲಿಕ್ಕೆ ಬರುತ್ತೆ. ನೋಡಿ, ಹಿರಣ್ಯಕಶಿಪು ಹೊರಗಿನ ಎಲ್ಲ ಶತ್ರುಗಳನ್ನು ಸೋಲಿಸ್ತಾ ಹೋದ. ಆದ್ರೆ ಸೋತದ್ದು ಎಲ್ಲಿ ಗೊತ್ತವ? ಒಳಗಿನ ಶತ್ರುಗಳ ಹತ್ರ. ಕಾಮ ಕ್ರೋಧ ಲೋಭ ಮೋಹಗಳನ್ನು ಆತ ಗೆಲ್ಲಿಕ್ಕಾಗ್ಲಿಲ್ಲ. ನನಗಿಂತ ದೊಡ್ಡ ಜನ ಯಾರಿಲ್ಲ, ನಾನೇ ದೊಡ್ಡ ಜನ, ಅವನು ಯಾರು ಇವನು ಯಾರು ಅಂತ ಹೇಳಿ ಕೊನೆಗೆ ಮಗನನ್ನೂ ಕೂಡ ಕೆಡಗಣಿಸದೆ ತಾನು ಕೃತ್ರಿಮಾದಿಗಳನ್ನು ಅವನನ್ನು ಕೊಲ್ಲಿಕ್ಕೆ ತೊಡಗಿದವ. ಹೀಗೆ ಕೆಲವು ಸಲ ಹೊರಗಿನ ಶತ್ರುಗಳಿಗಿಂತಲೂ ಕೂಡ ಭೀಕರ ಯಾವುದು ಕೇಳಿದ್ರೆ ಒಳಗಿನ ಶತ್ರುಗಳನ್ನು. ಹಾಗಾಗಿ ಇವರು ಹೇಳ್ತಾ ಇದ್ದಾರೆ, ಒಳಗಿನ ಶತ್ರುಗಳನ್ನು ನಾವು ಗೆದ್ದಾಗ ಹೊರಗಿನ ಶತ್ರುಗಳನ್ನು ಗೆಲ್ಲಿಕ್ಕೆ ಬರುತ್ತೆ. ಸಮ್ಯಕ್ ವರ್ತಿತು ಕಾಮಸ್ಯ ವಿಶೇಷೇಣ ಮಹೀಪತೆ ಶಯಾನಾಂ ಉಪದೇಶೇಶು ನಾಸ್ತಿ ಮಿತ್ರ ಸಮೋ ಗುರುಹು. ಹಾಗಾಗಿ ಸರಿಯಾಗಿ ತಾನು ಯಾರಾದ್ರೂ ಇರ್ಬೇಕು ಅಂತ ಬಯಸ್ತಾನೆ ಅಂತಾರಾದ್ರೆ ಅಂತಹ ರಾಜನಿಗೆ ಸರಿಯಾಗಿ ನಯ ವಿನಯಗಳಿಂದ ಕೂಡಿದಂತಹ ಒಬ್ಬ ಮಿತ್ರ ಇರಬೇಕು. ಅಂತಹ ಮಿತ್ರ ಒಳ್ಳೆ ರೀತಿಯಾಗಿ ಹೇಳಿದಾಗ ಅದನ್ನು ನಾವು ಅನುಸರಿಸ್ಲಿಕ್ಕೆ ಬರುತ್ತೆ. ಅಂತಹ ಮಿತ್ರ ಯಾರು ಕೇಳಿದ್ರೆ ಹೇಳ್ತಾರೆ, ಮಿತ್ರ ಸಮೋ ಗುರುಹು. ಗುರುವಿಗೆ ಸಮಾನನಾದ ಮಿತ್ರ ಇನ್ನೊಬ್ಬ ಇಲ್ಲ. ಯಾಕೆ? ನಮ್ಮ ಒಳಿತನ್ನು ಬಯಸುವವರು. ವ್ಯಸನೇಶು ಜಘನ್ಯಸ್ಯ ಧರ್ಮ ಮಧ್ಯಸ್ಯ ಧೀಮತಃ ಬಲಜ್ಯೇಷ್ಠಸ್ತು ನೃಪತೇರ್ನಾಸ್ತಿ ಸಾಮಂತಜಂ ಭಯಂ. ಈ ಗುರು ಇದ್ದಾಗ ಏನಾಗುತ್ತೆ? ವ್ಯಸನಗಳಿಂದ ದೂರನಾಗಿ ಬಿಡ್ತಾನೆ. ಇಲ್ಲದಿದ್ರೆ ಯಾವ್ಯಾವುದು ಚಟಗಳು ಕೆಟ್ಟ ಗುಣಗಳು ನಮಗೆ ಅಂಟಿಕೊಳ್ಳತ್ತೆ. ಧರ್ಮದಲ್ಲಿ ಧೀರನಾಗಿ ಬಲಜ್ಯೇಷ್ಠನಾಗಿ ಧರ್ಮ ಮಧ್ಯಸ್ಯ ಧೀಮತಃ ಅಂತ ತಾನು ಇದ್ದುಕೊಂಡು ನಾನು ಒಳ್ಳೆ ರೀತಿಯಾಗಿ ರಾಜ, ಸಾಮಂತ ರಾಜರ ಭಯವೂ ಇಲ್ಲದೆ ರಾಜ್ಯಭಾರವನ್ನು ಮಾಡಲಿಕ್ಕೆ ಬರುತ್ತೆ. ಸಹಜೈರ್ ಬದ್ಧ್ಯತೆ ಧರ್ಮೈಃ ಪ್ರವೃದ್ಧೈರಿಂದ್ರಿಯಾದಿಭಿಃ ಅಮಿತ್ರಾಣಾಂ ಪ್ರಿಯಕರೈಃ ಮೋಹೈಃ ಅಧೃತಿರೀಶ್ವರ. ಪ್ರಕೃತಿ ಸಹಜವಾದಂತಹ ಬಲಿಷ್ಠನಾದ ಇಂದ್ರಿಯಗಳಿಂದ ಈತ ಬದ್ಧರಾಗಿರುವವರು ಮನುಷ್ಯರು. ಹಾಗಾಗಿ ಧೈರ್ಯ ಇಲ್ಲ ಹೇಳಿದ್ರೆ, ಇಂದ್ರಿಯ ನಿಗ್ರಹ ಇಲ್ಲ ಹೇಳಿದ್ರೆ ರಾಜನನ್ನು ಕಂಡ್ರೆ
ಶತ್ರುಗಳಿಗೆ ಬಹಳ ಇಷ್ಟ ಆಗತ್ತೆ. ಯಾಕೆ ಅವನನ್ನು ನಾವು ವಶೀಕರಿಸಿಕೊಳ್ಳಬಹುದು ಅಂತ ಹೇಳಿ. ಹಾಗಾಗಿ ಅವರು ಸದೆ ಬಡಿಲಿಕ್ಕೆ ಕಾಯ್ತಾ ಇರ್ತಾರೆ, ಯಾರು ಇಂದ್ರಿಯ ದುರ್ಬಲನಾದಂತಹ ವ್ಯಕ್ತಿಗಳನ್ನು. ಹಾಗಾಗಿ ಏನು ಮಾಡಬೇಕು, ಮೊದಲು ನಾವು ನಮ್ಮನ್ನು ನಾವು ಮೊದಲು ಗೆಲ್ಲಬೇಕು. ಯತ್ವಯ ಸ್ತ್ರೀಕೃತೆ ಮೋಹ ಸಬಲೋ ರಾವಣೋ ಹತಃ ನೈತದೌಪಾಯಿಕಂ ಮನ್ಯೆ ಮಹತ್ತೇ ಕರ್ಮ ಕುತ್ಸಿತಂ. ನಿಮಗೆ ಅದನ್ನು ತೋರಿಸ್ಲಿಕ್ಕೋಸ್ಕರ ಮತ್ತೆ ಈಗಾಗಲೇ ನಾನು ನಿಮಗೆ ಉದಾಹರಣೆಯನ್ನು ಕೊಡ್ತೇನೆ. ಯಾವುದು? ಸ್ತ್ರೀ ಮೋಹದಿಂದಾಗಿ ಬಲಿಷ್ಠನಾದವನು ಯಾರು? ಆ ರಾವಣ. ಹಾಗಾಗಿ ಅವನು ಅವನನ್ನೇ ಕೊಂದವನು ರಾಮಚಂದ್ರ. ಹಾಗಾಗಿ ಕುತ್ಸಿತವಾದ ಕರ್ಮವನ್ನು ನಾನು ಸಹಿಸಲಾರೆ, ಮಹತ್ತರವಾದ ಕರ್ಮ ಅಂತ ನಾನು ಭಾವಿಸಲಾರೆ ಅಂತ ಭಗವಂತ ಹೇಳ್ತಾನೆ. ಹಾಗಾಗಿ ಇಂದ್ರಿಯ ಎನ್ನುವಂಥದ್ದು ಅದನ್ನು ನಿಗ್ರಹ ಮಾಡಿದಾಗ ಭಗವದ್ ಅನುಗ್ರಹ ಆಗತ್ತೆ ಎನ್ನುವಂಥದ್ದನ್ನು ತೋರಿಸಿಕೊಡ್ತಾ ಇದ್ದಾರೆ. ವನವಾಸ ವ್ರತಸ್ಥೇನ ಯತ್ವಯ ತದ್ವ್ರತಂ ವಿನಾ ಪ್ರಹೃತಂ ರಾಕ್ಷಸಾನೀಕಂ ನೈಷ ದೃಷ್ಟ ಸತಾಂ ವಿಧಿಹಿ. ವನವಾಸದ ಕಾಲದಲ್ಲಿ ನೋಡಿ ರಾಮಚಂದ್ರನನ್ನು ಹೇಳ್ತಾರೆ, ವ್ರತವನ್ನು ಸರಿಯಾಗಿ ಅನುಷ್ಠಾನವನ್ನು ಮಾಡದೇ ಇದ್ರೆ ರಾಕ್ಷಸ ಸಮುದಾಯವನ್ನು ಸಂಹರಿಸ್ಲಿಕ್ಕಾಗುತ್ತಾ ಇತ್ತ? ಹಾಗಾದ್ರೆ ಇದೆಲ್ಲ ಕೇಳಿದ್ರೆ ಯಾವ ವಿಧಿಗಳುಂಟು, ಇದು ಸಜ್ಜನರಿಗೆ ಯೋಗ್ಯವಾದದ್ದು. ವನವಾಸ ವ್ರತಸ್ಥೇನ ಯತ್ವಯ ತದ್ವ್ರತಂ ವಿನ. ವ್ರತ ಇಲ್ಲದೆ ಇದ್ರೆ ಯಾವುದು? ಇಂದ್ರಿಯ ನಿಗ್ರಹ, ಬ್ರಹ್ಮಚರ್ಯ, ಏಕಪತ್ನಿ ವ್ರತಸ್ಥನಾಗದೆ ಇರ್ತಾ ಇದ್ರೆ ಅವರನ್ನು ನಾಶ ಮಾಡ್ಲಿಕ್ಕಾಗ್ತಾ ಇರಲಿಲ್ಲ. ಸತಾಂ ಅಕ್ರೋಧಜೋ ಧರ್ಮ ಸದಾ ಶುಭಾಂ ನಯತಿ ಸದ್ಗತಿಂ ಯತ್ವಸ್ಯ ನಿಹತೆ ಮೋಹ ದೂಷಿತಶ್ಚ ವನೌಕಶಃ. ಇನ್ನು ರಾವಣನನ್ನು ಕೊಂದವನು ಯಾರು? ರಾಮಚಂದ್ರ. ಯಾಕೆ ಕೊಂದಿದ್ದಾನೆ ಅಂತ ಹೇಳಿದ್ರೆ ಹೇಳ್ತಾರೆ, ಪತ್ನಿ ಮೋಹದಿಂದಾಗಿ. ಅವ ಏನು ಮಾಡ್ತಾನೆ? ಇನ್ನೊಬ್ಬರ ಪತ್ನಿಯನ್ನು ಮೋಹದಿಂದಾಗಿ ತಾನು ಅಪಹರಣ ಮಾಡಿದ. ಹಾಗಾಗಿ ಅಂತವನನ್ನು ನೀನು ಏನು ಮಾಡಿದ್ದಿ? ನಾಶ ಮಾಡಿದ್ದಿ. ಸತಾಂ ಅಕ್ರೋಧಜೋ ಧರ್ಮ. ಸಜ್ಜನರಿಗೆ ಧರ್ಮ ಉಂಟು ಮಾಡುತ್ತೆ. ಹಾಗಾದರೆ ಸಿಟ್ಟು ಕೂಡ ಸಜ್ಜನರಿಗೆ ಅದು ಬಾಧಕ ಅಲ್ಲ. ಸಿಟ್ಟು ಬಂದ್ರೆ ಮುಂದೇನಾಗತ್ತೆ, ಅದಕ್ಕೆ ಸರಿಯಾದಂತಹ ಶಾಪವೋ ವರವನ್ನೋ ಕೊಡ್ತಾರೆ. ಹಾಗಾಗಿ ಶಾಂತಿಯಿಂದ ಮಾಡಿದ ಧರ್ಮ ಉಂಟಲ್ಲ, ಅದೇ ನಮಗೆ ಶುಭ ಗತಿಯನ್ನು ಉಂಟು ಮಾಡುದು. ಶುಭಾಂ ನಯತಿ ಸದ್ಗತಿಂ, ಒಳ್ಳೆದನ್ನು ಮಾಡುವಂಥದ್ದು. ಆದ್ದರಿಂದ ನೀನು ಕೂಡ ಅಷ್ಟೇ ರಾವಣನನ್ನು ಕೊಂದಿದ್ಯಾ, ಕಾಡುವಾಸಿಗಳನ್ನೆಲ್ಲ ಅಲ್ಲಿದ್ದವರನ್ನೆಲ್ಲ ಮಲಿನಗೊಳಿಸಿದ್ದು ಅಂತ ಹೇಳ್ತಾರೆ. ಸಯೇಷ ರಾವಣೋ ಧನ್ಯೋ ಯಸ್ತಿಹ ವ್ರತಶಾಲಿನಃ ತ್ರಿನಿಮಿತ್ತಂ ಹತೋ ಗತ್ ಯುದ್ಧೇ ಗ್ರಾಮ್ಯ ಧರ್ಮನಪೇಕ್ಷತ. ಗ್ರಾಮ್ಯ ಸುಖಗಳನ್ನು ಬಯಸುವವರು ಅಂದ್ರೆ ಯತ್ಕಿಂಚಿತ್, ನಾವು ಹೇಳ್ತೇವಲ್ಲ ಇವತ್ತಿಗೆ ಸಾಕು, ಇಷ್ಟು ಸಾಕು ಎನ್ನುವಂಥ ಗ್ರಾಮ್ಯ ಸುಖಗಳನ್ನು, ಲೋಕದಲ್ಲಿರುವಂತಹ ಚಿಕ್ಕ ಚಿಕ್ಕ ಸುಖಗಳನ್ನು ಯಾರು ಬಯಸ್ತಾರಲ್ಲ ಅವರೆಲ್ಲ ಸ್ತ್ರೀ ನಿಮಿತ್ತವಾಗಿ ಅಥವಾ ಸಂಪತ್ ನಿಮಿತ್ತವಾಗಿ ಅವರು ಅಲ್ಲೇ ತೃಪ್ತ ಪಡ್ತಾರೆ, ಅದನ್ನೇ ಬಯಸ್ತಾ ಇರ್ತಾರೆ. ಹಾಗಾಗಿ ಅವರನ್ನು ಮತ್ತೆ ಈ ರಾವಣಾದಿಗಳನ್ನು ರಾಮಚಂದ್ರ ಹೇಗೆ ನಾಶ ಮಾಡಿದ್ನು ಹಾಗೆ ನೀನು ನಾಶ ಮಾಡಿದ್ದಿ. ಹಾಗಾಗಿ ಅವರೇ ಯೋಗ್ಯರು ಅಂತ ಅವರು ಹೇಳ್ತಾರೆ. ಇಂದ್ರಿಯವನ್ನು ನಿಗ್ರಹ ಮಾಡಿದವರೇ ಯೋಗ್ಯರು. ಯದಿತೇ ಸಹತಃಸಂಖ್ಯೆ ದುರ್ಬುದ್ಧಿ ರಚಿತೇಂದ್ರಿಯ ಯುದ್ಧ ಸ್ವಾದ್ಯ ಮಯಾತಾರ್ಧಂ ಮೃಧೇ ಯದ್ಯಸಿ ವೀರ್ಯವಾನ್. ದುರ್ಬುದ್ಧಿವುಳ್ಳಂತಹ ಇಂದ್ರಿಯ ನಿಗ್ರಹ ಇಲ್ಲದಂತಹ ರಾವಣನನ್ನೇ ನೀನು ನಾಶ ಮಾಡಿದವ. ಹಾಗಾಗಿ ಮೊದಲು ಬೇಕಾಗಿದ್ದು ಒಳಗಿನ ಜಯ ಅಂತ ಕೊಡ್ತಾ ಇದ್ದಾರೆ. ಹಾಗಾಗಿ ನೀನು ಪರಾಕ್ರಮಶಾಲಿ ಆಗದೇ ಇರ್ತಾ ಇದ್ರೆ ಅಂತಹ ಜಯವನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಏನು ಮಾಡು, ನೀನು ನಮ್ಮ ಜೊತೆಗೆ ಇದ್ದು ಭೂಭಾರ ಹರಣಕ್ಕೋಸ್ಕರ ನಮ್ಮ ಜೊತೆಗೆ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಗ ವೈಶಂಪಾಯನರು ಹೇಳ್ತಾರೆ, ತಸ್ಯ ದೂತಸ್ಯ ತಚ್ಛ್ರುತ್ವ ಭಾಷಿತಂ ಬಹುಭಾಷಿಣಃ ಧೈರ್ಯಾದ ಸಂಭ್ರಾಂತ ವಪುಹು ಸಸ್ಮಿತಂ ರಾಘವೋ ಬ್ರವೀತ್. ಆಗ ಆ ದೂತ ಹೇಗಿದ್ದ ಕೇಳಿದ್ರೆ ಅವ್ರು ಹೇಳ್ತಾರೆ, ಬಹುಭಾಷಿಣಃ, ಬಹಳ ಮಾತಾಡುವವ ಒಂದು, ಬಹಳ ಭಾಷೆಗಳು ಗೊತ್ತಿದ್ದವ ಅಂತ ಒಬ್ಬ. ಇಂತಹ ದೂತನ ಮಾತನ್ನು ಕೇಳಿ ರಾಘವ ರಾಮಚಂದ್ರ ಏನು ಮಾಡ್ತಾನೆ? ಮಂದಹಾಸವನ್ನು ಬೀರಿದಂತೆ. ಮಾತ್ರ ಅಲ್ಲ, ಯಾವುದೇ ಹೆದರಿಕೆ ಇಲ್ಲದ ವ್ಯಕ್ತಿತ್ವದಿಂದ, ಧೈರ್ಯದಿಂದ ರಾಮಚಂದ್ರ ಹೀಗೆ ಹೇಳ್ತಾ ಇದ್ದಾನೆ. ಅಸದೇ ತತ್ವಯ ದೂತ ಕಥಿತಂ ತಸ್ಯ ಗೌರವಾದ್ ಯನ್ಮಾಂ ಕ್ಷಿಪಸಿ ದೋಷೇಣ ವೇದಾತ್ಮಾನಂ ಚ ಸುಸ್ಥಿರಾಂ. ಲವಣಾಸುರನ ಮೇಲೆ ಗೌರವದಿಂದಾಗಿ ತಪ್ಪಾಗಿ ಮಾತಾಡ್ತಾ ಇದ್ದೀಯಪ್ಪ ನೀನು ಅಂತ ದೂತನಿಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಆ ಮಧುರ ನಾಮಕನ ಮಗನಾಗಿ ಬಂದವನು ಲವಣಾಸುರ. ಹಾಗಾಗಿ ಅವನಿಗೆ ಹೇಳ್ತಾ ಇದ್ದಾರೆ, ದೇವಸ್ವರೂಪನಾದ ಸ್ಥಿರ ಧರ್ಮವುಳ್ಳಂತಹ ಅನೇಕ ದೋಷದಿಂದ ಕೂಡಿಕೊಂಡು ನೀನು ಇಂತಹ ನಿಂದನೆಯನ್ನು ಮಾಡ್ತಾ ಇದ್ದೀಯಪ್ಪ. ಆದ್ದರಿಂದ ಯದ್ಯಹಂ ತತ್ಪಥೇ ಮೂಢೋ
ಯದಿ ಬಾ ರಾವಣೋ ಹತಃ ಯದಿ ಬಾ ಮೇ ಹೃತಾ ಭಾರ್ಯ ಕಾ ತತ್ರ ಪರಿದೇವನ. ಇವನು ಹೇಳ್ತಾ ಇದ್ದಾನೆ, ಯಾರು ಲವಣಾಸುರನ ಬಗ್ಗೆ ಈ ದೂತ ತಾನು ಮಾತನ್ನು ಹೇಳಿದ್ದಕ್ಕೆ ಇವರು ಹೇಳ್ತಾ ಇದ್ದಾನೆ, ಸಜ್ಜನರ ಮಾರ್ಗದಿಂದ ಒಂದು ವೇಳೆ ನಾನು ಚ್ಯುತನಾಗಿದ್ದಲ್ಲಿ, ನಾನು ಅಂದ್ರೆ ರಾಮಚಂದ್ರ ಹೇಳ್ತಾನೆ, ನಾನು ರಾವಣನನ್ನು ಕೊಲ್ಲಿಕ್ಕೆ ಬರ್ತಾ ಇರಲಿಲ್ಲ. ಹಾಗಾಗಿ ನಾನು ಅಸನ್ಮಾರ್ಗದಿಂದಾಗಿ ರಾವಣನನ್ನು ಸಂಹರಿಸಿದ್ದಲ್ಲ, ಮತ್ತೆ ಸನ್ಮಾರ್ಗದಿಂದಲೇ ರಾವಣನನ್ನು ನಾನು ಸಂಹರಿಸಿದ್ದು. ಹಾಗಾಗಿ ನನ್ನ ಹೆಂಡತಿ ಅಪಹೃತ ಆದಾಗ ಏನೆಲ್ಲ ದುಃಖಗಳಾಗಿತ್ತು ಅದೆಲ್ಲವನ್ನು ಕೂಡ ನಾನು ಅನುಭವಿಸಿದ್ದೇನೆ. ಹಾಗಾಗಿ ನೀನು ಈ ವಿಷಯದಲ್ಲಿ ಮಾತಾಡಬೇಡ. ನವಾಂಗ್ ಮಾತ್ರೇಣ ದುಷ್ಯಂತೆ ಸಾಧವಃ ಸತ್ಪಥೇ ಸ್ಥಿತ ಜಾಗರ್ತೆ ಚ ಯಥಾ ಚೈವ ಸದಾ ಸತ್ಪತಿರೇಷು ಚ. ಸನ್ಮಾರ್ಗದಲ್ಲಿರುವ ಸಜ್ಜನರು ಇನ್ನೊಬ್ಬರ ಮಾತುಗಳನ್ನು ನಿಂದೆಗಳನ್ನು ಕೇಳಿಕೊಂಡು ತಲೆ ಕೆಡಿಸಿಕೊಳ್ಳೋದಿಲ್ಲ, ಮತ್ತೆ ಎಚ್ಚರಿಕೆಯಿಂದ ವರ್ತಿಸ್ತಾರೆ. ದುಷ್ಟರಲ್ಲಿಯೂ ಕೂಡ ಎಚ್ಚರಿಕೆಯಿಂದಲೇ ತಾವು ತಮ್ಮ ಹೆಜ್ಜೆಯನ್ನು ಇಡ್ತಾರೆ. ಕೃತಂ ದೂತೇನ ಯತ್ ಕಾರ್ಯಂ ಗಚ್ಚತ್ವಂ ದೂತಮಾಚಿರಂ ನಾತ್ಮಶ್ಲಾಘಿಷು ನೀಚೇಷು ಪ್ರಹರಂತೀಷು ಮದ್ವಿಧಾಹ. ದೂತನಾಗಿ ಯಾವ ಕೆಲಸ ಮಾಡಬೇಕು ಅಂತ ಬಂದಿದ್ಯಲ್ಲ, ನೀನು ಮಾಡಿ ಆಯ್ತಲ್ಲ, ಇಲ್ಲಿಂದ ಹೊರಟು ಹೋಗು, ಮತ್ತೆ ತಡ ಮಾಡಬೇಡ, ಆತ್ಮ ಪ್ರಶಂಸೆಯನ್ನು ಮಾಡಬೇಡ ಅಂತ ಹೇಳಿ, ಮತ್ತೆ ನೀಚರಿಗೆ ನನ್ನಂತ ಪುರುಷೋತ್ತಮರಿಗೆ ಎಂದಿಗೂ ಕೂಡ ಪೆಟ್ಟು ಕೊಡದೆ ಇರಲಾರರು. ಹಾಗಾಗಿ ಏನೊಂದು ಲವಣಾಸುರ ಇದ್ದಾನೆ, ಅವನನ್ನು ನಾಶ ಮಾಡಿದ್ರೆ ನಾನು ಬಿಡ್ಲಿಕ್ಕಿಲ್ಲ. ಅಯಂ ಮಮಾನುಜೋ ಭ್ರಾತ ಶತ್ರುಘ್ನ ಶತ್ರುತಾಪರಃ ತಸ್ಯ ದೈತ್ಯಸ್ಯ ದುರ್ಬುದ್ಧೇರ್ ಯುದ್ಧೇ ಪ್ರತಿಕರಿಷ್ಯತಿ. ಮತ್ತೆ ಅಂತಹ ಲವಣಾಸುರನನ್ನು ಕೊಲ್ಲಬೇಕಾದ್ರೆ ನಾನು ಬೇಡ, ಮತ್ತೆ ಶತ್ರುತಾಪನನಾದ ನನ್ನ ತಮ್ಮ ಒಬ್ಬ ಇದ್ದಾನೆ, ಅವನ ಹೆಸರೇ ಹಾಗೆ, ಏನು, ಶತ್ರುಘ್ನ, ಶತ್ರುಗಳನ್ನು ಕೊಲ್ಲುವವ ಅಂತ. ಹಾಗಾಗಿ ಅವನು ಸಾಕು. ಹಾಗಾಗಿ ಅವನು ಲವಣ ಎಂಬ ದೈತ್ಯನಿಗೆ ಉತ್ತರ ಕೊಡ್ಲಿಕ್ಕೆ, ಅವನು ಪ್ರತೀಕಾರ ಮಾಡ್ಲಿಕ್ಕೆ ಆತನೇ ಒಬ್ಬನೇ ಸಾಕು ಅಂತ ಹೇಳ್ತಾ ಇದ್ದಾನೆ. ನಾರದರು ಚರಿತ್ರೆಯನ್ನು ಮುಂದುವರಿಸ್ತಾ ಹೇಳ್ತಾರೆ, ಇವ ಮುಕ್ತ ಸದೂತಸ್ಯ ಯೇವು ಸೌಮಿತ್ರಿಣ ಸಹ ಅನುಜ್ಞಾತೋ ನರೇಂದ್ರೇಣ ರಾಘವೇಣ ಮಹಾತ್ಮನ. ರಾಮನಿಂದ ಹೇಳಿದಾಗ ದೂತ ತಾನು ರಾಮನಿಂದ ಅನುಜ್ಞಾತನಾಗಿ ಅನುಜ್ಞೆಯನ್ನು ಪಡೆದು ಈ ಶತ್ರುಘ್ನನ ಜೊತೆ ಕೂಡಿ ಲವಣಾಸುರನ ಸಮೀಪಕ್ಕೆ ಹೊರಡ್ತಾನೆ. ರಸಶೀಘ್ರಯಾನ ಸಂಪ್ರಾಪ್ತ ತದ್ದಾನಭವನಂ ಮಹತ್ ಚಕ್ರೇ ನಿವೇಶಂ ಸೌಮಿತ್ರಿ ದೂತಂಚ ಪ್ರಾಹಿಣೋದ್ಯಥ. ಅಲ್ಲಿಂದ ಕೂಡ್ಲೆ ಹೊರಟಂತಹ ಈ ದೂತ ವೇಗವಾಗಿ ಸಂಚರಿಸ್ತಾ ದಾನವರ ಕಾಡಾದ, ದಾನವರ ಮನೆಯಾದ ಬಿಡಾರ ಉಂಟಲ್ಲ, ಅದು ಮಧುವನ ಅಂತ ಅಲ್ಲಿಗೆ ಆಗಮಿಸಿದ್ದಾನೆ. ಶತ್ರುಘ್ನ ಅಲ್ಲಿಯೇ ನಿಂತು ದೂತನ ಜೊತೆಗೆ ಲವಣಾಸುರನ ಬಳಿ ಕಳಿಸಿದ್ದಾನೆ ಒಬ್ಬ ದೂತನನ್ನು. ತಥೋ ದೂತಸ್ಯ ವಚನ ಸದೈತ್ಯ ಕ್ರೋಧಮೂರ್ಛಿತಃ ಪೃಷ್ಟಸ್ತದ್ವನಂ ಕೃತ್ವ ಯುದ್ಧಾಯಾಭಿಮುಖೇ ಸ್ಥಿತಃ. ದೂತ ಬಂದು ಹೇಳ್ತಾ ಇದ್ದಾನೆ, ಇಲ್ಲಿ ಶತ್ರುಘ್ನ ಬಂದಿದ್ದಾನೆ ಅಂತ ಹೇಳಿ. ಹಾಗಾಗಿ ಲವಣಾಸುರ ಕ್ರೋಧ ಮೂರ್ಛಿತನಾದ ಅವ ಹೇಳ್ತಾನೆ, ಕಾಡಿಗೆ ಬೆನ್ನು ಹಾಕಿದಂತಹ ಶತ್ರುಘ್ನ ಅವನನ್ನು ನಾನು ಯುದ್ಧಕ್ಕಾಗಿ ಆಗಮಿಸಿದ್ದಾನೆ ಅಂತ ಹೇಳುವಾಗ ಸಿಟ್ಟುಗೊಂಡಿದ್ದಾನೆ. ಹಾಗಾಗಿ ತದ್ಯುದ್ಧಂ ಅಭವದ್ಘೋರಂ ಸೌಮಿತ್ರೇಯರ್ ದಾನವಸ್ಯ ಚ. ಅಂತಹ ಶತ್ರುಘ್ನಿಗೂ ಲವಣಾಸುರನಿಗೂ ಘೋರವಾದಂತಹ ಯುದ್ಧ ನಡೆಯುತ್ತೆ. ಅದೆಲ್ಲವನ್ನು ಕೂಡ ಮತ್ತೆ ನಾವು ನಾಳೆ ಸೇರುವಾಗ ಚಿಂತನೆ ಮಾಡುವಂತ ಹೇಳ್ತಾ ಇವತ್ತರ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೇರ್ವ ಬುದ್ಧ್ಯಾತ್ಮನ ವಾನುಸೃತ ಸ್ವಭಾವ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಂ. ಶ್ರೀಕೃಷ್ಣಾಯ ನಮಃ. ಓಂ ಶ್ರೀಕೃಷ್ಣ ಕಮಲನಾಥೋ ವಾಸುದೇವಃ ಸನಾತನಃ ಯಮುನಾ ವೇಗತಂ ಹರಿ ಬಲಭದ್ರ ಪ್ರಿಯಾನುಜಃ ಬೋಧನಾದೀನಿತಾಹರಿ ಜಗಡಾಪುರವಿಜ್ಞನಃ ನಂದಂ ಪ್ರಜ ಜನಾನಂದೇ ಸಚ್ಚಿದಾನಂದ ವಿಗ್ರಹ ನವನೀತ ವಿಲಿಪ್ತಾಂಗೋ ನವನೀತ ನಟೋರತಃ ನವನೀತರ ಷೋಡಶಸ್ತ್ರೀ ಸಹಸ್ರೀ ದರ್ಶನಾಂಗೀ ಮಧ್ವರಾತ್ರಿಭಿಃ ಮುಖನಾಕುಂಭದಾಬ್ದಿಂದರ್ ಗೋವಿಂದೋ ಗೋವಿನಾಮದೇ ಬುದ್ಧೇರುಕಾರ್ಪಣಃ ತ್ರಿಣೀಕೃತಧನಾಕರ್ತೋ ಯಮಳಾರ್ಜುನಭಂಜನಃ ವಿರತಾಲತಾಲಭೇತ್ತಾಂಗಭಿಃ ಗೋಪಗೋಪೇಶ್ವರೋ ಯೋಗಿ ಗೋಣಿ ಕ್ರೀಡಾಪತಿಪತಿಂ ಯೋತರಿ ಯಾದವೇಂದ್ರೋ ಯದೋದ್ವಹಃ ಹನುಮಾನೇ ಪೀತವಾ